ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಬುದ್ಧ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾತ್ತನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಭಾಷ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತ್ವಂ ಯಥಾ ತುಷ್ಟಾವಲಕ್ಷ್ಮೀಶಂ ಸರ್ಗಾದೌ ಚತುರಾನನಃ ತಥಾ ಜಗಾದಸೂರ್ಯಾಯ ಯಾಜ್ಞವಲ್ಕ್ಯಾಯ ಸೋಬ್ರವೀತ್ ವಾಜಿರೂಪೇಣ ಸೂರ್ಯೇಣ ಪ್ರೋಕ್ತಂ ವಾಜಸನೇಯಕಂ ಕಣ್ವಾಯ ಯಾಜ್ಞವಲ್ಕ್ಯೋದಾತ್ ಕಾಣ್ವಂ ತೇನ ಪ್ರಕೀರ್ತಿತಂ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಾಜಾಪತ್ಯ ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಇದೆ. ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು. ಪ್ರಜಾಪತಿ ಬ್ರಹ್ಮದೇವರಿಗೆ ಸಂಬಂಧಪಟ್ಟಂತಹ ಬ್ರಾಹ್ಮಣ. ಆತ್ಮೀವ ಇದಮಗ್ರ ಆಸೀತ್. ಪ್ರಳಯ ಕಾಲಕ್ಕಿಂತ ಸೃಷ್ಟಿಕಾಲಕ್ಕಿಂತ ಮುಂಚೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಒಬ್ಬನೇ ಇದ್ದ. ಆಮೇಲೆ ಆ ಭಗವಂತ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಹುಟ್ಟುವಾಗ ಬೇರೆ ಯಾರೂ ಕೂಡ ಇದ್ದಿಲ್ಲ. ಆದ್ದರಿಂದ ಆ ಬ್ರಹ್ಮದೇವರು ನೋಡಿದ್ರು, ಎಲ್ಲ ದಿಕ್ಕ ಕಡೆ ನೋಡಿದ್ರು, ಯಾರೂ ಇರಲಿಲ್ಲ. ಆಗ ಆ ಬ್ರಹ್ಮದೇವರು ಅಹಂ ಬ್ರಹ್ಮಾಸ್ಮಿ ಅಂತ ಮೊದಲಂದು. ಅಹಂ ಬ್ರಹ್ಮಾಸ್ಮಿ ಅನ್ನೋ ಅವರ ಮಾತಿನ ಅಭಿಪ್ರಾಯ ಏನು ಅಂತಂದ್ರೆ, ನನ್ನ ಸ್ವರೂಪ ಒಂದಿದೆ, ಅಹಂ ಅಂತ, ಹೇಯ ಅಲ್ಲ, ತ್ಯಜಿಸಲಿಕ್ಕೆ ಯೋಗ್ಯವಲ್ಲ. ದೇಹ ಬಿಡ್ಬೋದು, ದೇಹವನ್ನು ತ್ಯಜಿಸಬಹುದು, ಇಂದ್ರಿಯವನ್ನು ತ್ಯಜಿಸಬಹುದು, ಮನೆ ಮಂದಿರಗಳನ್ನು ತ್ಯಜಿಸಬಹುದು, ಪತ್ನಿ ಪುತ್ರಾದಿಗಳನ್ನು ಬಿಟ್ಟಿರಬಹುದು. ಆದರೆ ತನ್ನ ಸ್ವರೂಪವನ್ನು ಬಿಟ್ಟು ತಾನಿರ್ಲಾರ. ಆದ್ದರಿಂದ ಹೇಯ ಅಂದರೆ ತ್ಯಜಿಸುವಂತಹದ್ದು, ತ್ಯಜಿಸಲ್ಪಡುವಂತಹದ್ದು. ಅಹೇಯ ಅಂದರೆ ತನ್ನ ಸ್ವರೂಪವನ್ನು ತನಗೆ ಬಿಟ್ಟಿರ್ಲಿಕ್ಕೆ ಆಗೋದು. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ, ನನ್ನ ಸ್ವರೂಪ ಒಂದಿದೆ ಅನ್ನೋ ದೃಷ್ಟಿಯಲ್ಲಿ ಈ ಅಭಿಪ್ರಾಯ ಇಟ್ಟುಕೊಂಡು ಬ್ರಹ್ಮದೇವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರು. ಆದ್ರಿಂದಲೇ ಇವತ್ತು ಪ್ರತಿಯೊಬ್ಬರೂ ಕೂಡ ತಮ್ಮನ್ನ ತಾವು ಅಹಂ ಅಂತ ಹೇಳಲಿಕ್ಕೆ ಶುರು ಮಾಡಿಕೊಂಡ್ರು. ಇದು ಬ್ರಹ್ಮದೇವರ ಬಾಯಿಯಿಂದ ಅಹಂ ಅಂತ ಬಂತು ಮೊದಲು. ಇವತ್ತು ಎಲ್ಲರೂ ಕೂಡ
ನೀನ್ಯಾರು ಅಂತ ಯಾರಾದರೂ ಕೇಳಿದರೆ ನಾನು ದೇವದತ್ತ ಅಂತಾನೆ. ಅಹಂ ದೇವದತ್ತ. ಅಹಂ ಶಬ್ದ ಹೇಳೇ ಹೇಳೋದು. ನೀ ಎಲ್ಲಿಂದ ಬಂದಿ? ನಾನು ಬೆಂಗಳೂರಿಂದ ಬಂದೆ. ನಾನು ಅಹಂ ಅಂತ ಪ್ರತಿಯೊಬ್ಬರ ಬಾಯಲ್ಲೂ ಬರಲಿಕ್ಕೆ ಶುರುವಾಯಿತು. ಯಾಕೆ? ಪ್ರತಿಯೊಬ್ಬರಿಗೂ ಅವರವರ ಸ್ವರೂಪ ಅಹೇಯ. ಬೇರೆ ಏನು ಬಿಟ್ಟರೂ ಕೂಡ ತನ್ನ ಸ್ವರೂಪವನ್ನು ತಾನು ಬಿಟ್ಟಿರಲಾರ. ದೇಹ ಇಂದ್ರಿಯಗಳು ಹೋದರೂ ಸ್ವರೂಪ ಹೋಗುವುದಿಲ್ಲ, ಅದು ನಾಶ ಆಗುವುದಿಲ್ಲ. ಅದರಿಂದಲೇ ಎಲ್ಲ ಪ್ರಶ್ನೆ, ನೀ ಯಾರು ಅಂತ ಪ್ರಶ್ನೆ ಕೇಳಿದ ಕೂಡಲೇ ಮೊದಲು ಅಹಂ ಚೈತ್ರ, ಅಹಂ ಮೈತ್ರ ಹೀಗೆ ಹೇಳಲಿಕ್ಕೆ ಶುರುವಾಯಿತು. ಅಂತ ಚತುರ್ಮುಖ ಬ್ರಹ್ಮದೇವರು ತಾವು ಹುಟ್ಟಿದ ಕೂಡಲೇ ಮೊದಲು ಅಹಂ ಬ್ರಹ್ಮಾಸ್ಮಿ ಎಂದು ಪುರುಷ ಅಂತ ಪ್ರಸಿದ್ಧರಾದರು. ಯಾಕೆ ಅಂತಂದ್ರೆ ಪುರುಷ ಶಬ್ದಕ್ಕರ್ಥ ಉಷದಾಹೆ. ಪುರುಷ ಅನ್ನುವಲ್ಲಿ ಪೂರ್ವ ಉಷ. ಎಲ್ಲದಕ್ಕಿಂತಲೂ ಉತ್ತಮರಾಗಿದ್ದಾರೆ ಬ್ರಹ್ಮದೇವರು. ಮೊದಲು ಹುಟ್ಟಿದವರು ಅವರು ಪೂರ್ವರಾಗಿದ್ದಾರೆ, ಪಾಪವನ್ನು ಸುಡುವವರಾಗಿದ್ದಾರೆ. ಆದ್ದರಿಂದ ಪುರುಷ ಅಂತ ಹೆಸರು ಬಂತು. ಪೂರ್ವರಾದ್ದರಿಂದ ಪುರು, ಉಷದಾಹೆ ಅಂತ ಉಷ್ಣ ಅಂತ ಇವೆ, ಸುಡುವಂತಹದ್ದು. ಉಷದಾಹೆ ಅಂತ ಧಾತು, ದಹನ ಮಾಡು, ಪಾಪವನ್ನು ದಹನ ಮಾಡೋದ್ರಿಂದ ಪುರುಷ ಅಂತ ಅವರಿಗೆ ಹೆಸರು ಬಂತು. ಹೀಗೆ ಹುಟ್ಟಿದಂತಹ ಬ್ರಹ್ಮದೇವರು ಸ್ವಲ್ಪ ಹೆದರಿದ್ರಂತೆ. ಆರಂಭದಲ್ಲಿ ಹೆದರಿದ್ರು. ಯಾಕೆ ಹೆದರಿದ್ರು? ಒಬ್ಬರೇ ಇದ್ದಾರೆ. ಅದರಿಂದ ಇವತ್ತಿಗೂ ಕೂಡ ಒಬ್ಬರಿದ್ದಾಗ ಹೆದರಿಕೆ ಶುರುವಾಗ್ತದೆ. ಮುಂದಿನ ಪ್ರಪಂಚದಲ್ಲಿ ಹೀಗೆ ಒಬ್ಬರೇ ಇದ್ದಾಗ ಹೆದರಿಕೆ ಉಂಟಾಗಲಿ ಅಂತ ಹೇಳಿ ತಾವು ಹೆದರಿದ್ರು. ಏಕಾಕಿ ಬಿಭೇತಿ, ಅದಕ್ಕೆ ಒಬ್ಬನೇ ಇದ್ರೆ ಹೆದರ್ತಾನೆ. ಇಬ್ಬರಿದ್ರೆ ಧೈರ್ಯ, ಐಕ್ಯದಲ್ಲಿ ಭಯ. ಒಬ್ಬನೇ ಇದ್ದಾನೆ ಅಂದ್ರೆ ಹೆದರಿಕೆ, ಇಬ್ಬರಿದ್ರೆ ಪರವಾಗಿಲ್ಲ. ವಾಸುದೇವನನ್ನು ಕೇಳಿದರು, ಮಧ್ಯಗೆ ಬಿಟ್ರು, ಒಬ್ಬನೇ ಹೇಗೆ ಬಂದಿ ಇಷ್ಟು ದೊಡ್ಡ ಕಾಡಿನಲ್ಲಿ, ಉಡುಪಿ ತನಕ ಒಬ್ಬನೇ ಹೇಗೆ ಬಂದಿ, ಹೆದರಿಕೆ ಆಗಲಿಲ್ವಾ ಅಂತ. ನಾವು ಒಬ್ಬನೇ ಬರಲಿಲ್ಲ, ಜೊತೆಗೆ ಪರಮಾತ್ಮ ಇದ್ದ ಅಂತ ಹೇಳಿದರು. ಇಬ್ಬರಿದ್ದಾಗ ಹೆದರಿಕೆಯಲ್ಲಿ ಹೆದರಿದ ಬ್ರಹ್ಮದೇವರು ಮತ್ತೆ ವಿಚಾರ ಮಾಡಿದರು, ನಾನು ಒಬ್ಬನೇ ಇದ್ದೀನಿ, ಯಾಕೆ ಹೆದರಬೇಕು? ಯಾವಾಗ ಹೆದರಿಕೆ? ನನಗೇನಾದರೂ ಹಾನಿ ಮಾಡುವವರು ಇನ್ನೊಬ್ರು ಇದ್ರೆ ಭಯ. ನಾನು ಒಬ್ಬನೇ ಇದ್ದೀನಿ, ಹಾನಿ ಮಾಡ್ತಕ್ಕಂಥ ಹುಲಿ, ಕರಡಿ, ಸಿಂಹ ಯಾವುದು ಇಲ್ದಿದ್ರೆ ಯಾಕೆ ಹೆದರಬೇಕು ಅಂತ. ಒಬ್ಬನಿದ್ದಾಗ ಭಯ ಅಲ್ಲ, ಇದು ವಿರೋಧಿಯಾದ ಇಬ್ಬರಿದ್ರೆ ಭಯ. ವಿರೋಧಿ, ನಮ್ಮನ್ನು ವಿರೋಧಿಸುವ, ಹಾನಿ ಮಾಡುವ ಇನ್ನೊಂದು ವಸ್ತು ಇತ್ತು ಅಂತಂದ್ರೆ ಆವಾಗ ಭಯ ಪಡಬೇಕು ಅಂತ ವಿಚಾರ ಮಾಡಿ ಧೈರ್ಯ ತಂದುಕೊಂಡು ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬಂತು. ಇಲ್ಲಿ ದ್ವಿತೀಯಾತ್ ಅಂದರೆ ವಿರೋಧಿ, ಹಾನಿ ಮಾಡುವ ದ್ವಿತೀಯ ವಸ್ತು, ವಿರೋಧಿಯಾದ ವಸ್ತು ಇದ್ರೆ ಅದರಿಂದ ಭಯ. ಅವಾಗ ಸುಖವೂ ಇಲ್ಲ, ವಿರೋಧಿಯಾದವರಿದ್ದರೆ ಸುಖವೂ ಇಲ್ಲ. ಮತ್ತೆ ಬ್ರಹ್ಮದೇವರು ವಿಚಾರ ಮಾಡಿದರು, ವಿರೋಧಿ ಯಾರಿಲ್ಲ ಸರಿ, ಆದರೆ ನಾನು ಒಬ್ಬನೇ ಆಗಿದ್ದೀನಿ, ಒಬ್ಬನಿಗೆ ಸುಖವೂ ಇಲ್ಲ. ಒಬ್ಬನೇ ಇದ್ರೆ ಅವನಿಗೆ ಸುಖವೂ ಇಲ್ಲ, ಏಕಾಕಿ ನರಮತೆ. ಅದರಿಂದ ಇನ್ನೊಬ್ಬ ಬೇಕು ನನಗೆ ಅಂತ ವಿಚಾರ ಮಾಡಿ ಬ್ರಹ್ಮದೇವರು ತಮ್ಮ ದೇಹವನ್ನೇ ಬೆಳೆಸ್ಕೊಂಡು ಚೆನ್ನಾಗಿ, ದೇಹ ಎಷ್ಟು ದೊಡ್ಡದಾಗಿ ಬೆಳೀತು ಅಂದರೆ ಇಬ್ಬರು ಒಟ್ಟಿಗೆ ಸೇರಿದರೆ ಎಷ್ಟು ದಪ್ಪ ಆಗ್ಬೋದು ಅಷ್ಟು ದಪ್ಪ ದೇಹ ಬೆಳೆಸ್ಕೊಂಡ್ರು. ಸ್ಥೂಲ ಕಾಯರಾದರು ಬ್ರಹ್ಮದೇವರು. ಆಮೇಲೆ ಅರ್ಧರ್ಧ ಭಾಗ ಬೀಳಿಸಿದ್ರು. ಇಬ್ರು ಸೇರಿದ್ರೆ ಒಂದಾಗುವಷ್ಟು ಸ್ಥೂಲವಾಗಿ ಬೆಳೆದು ಅರ್ಧರ್ಧ ಬೀಳಿಸಿದ್ರು. ಆಗ ಪತಿ ಪತ್ನಿ ಅಂತ ಹೆಸರು ಬಂತು. ಪತನಾತ್ ಪತಿ, ಪತನಾತ್ ಪತ್ನಿ. ಅರ್ಧ ಭಾಗ ಬಿತ್ತು ಅದು ಪತಿ ಆಯಿತು, ಇನ್ನರ್ಧ ಭಾಗ ಬಿತ್ತು ಪತ್ನಿ ಆಯಿತು. ಹೀಗೆ ಪತಿ ಪತ್ನಿ ಅಂತ ಹೆಸರು ಬಂದದ್ದೇ ಹಾಗೆ. ತಯೋರೇಕ ಸುಖಂ. ಆದ್ರಿಂದಲೇ ಪತಿ ಪತ್ನಿಯರಿಗಾಗುವ ಸುಖ ಒಂದೇ ಸುಖ. ಒಂದು ಪಾತ್ರೆಯಲ್ಲಿ ತುಪ್ಪ ಇಟ್ಟು ಅದನ್ನು ಒಂದು ಸೌಟ್ನಲ್ಲಿ ತೆಗೆದು ಅರ್ಧ ಒಬ್ಬನಿಗೆ ಹಾಕಿದರೆ ಒಂದೇ ರೀತಿ ಸುಖ ರುಚಿ ಆಗ್ತದೆ ಅವರಿಗೆ, ಬೇರೆ ರುಚಿಯನ್ನು ಬರೋದಿಲ್ಲ. ಒಂದೇ ಪಾತ್ರೆಯ ತುಪ್ಪ ಅರ್ಧರ್ಧ ಮಾಡಿ ಬಡಿಸಿದರೆ ಹಾಗೆ ಒಂದೇ ರುಚಿಯೋ ಹಾಗೆ ಒಂದೇ ದೇಹದಿಂದ ಎರಡು ಬಿತ್ತು, ಪತಿ ಪತ್ನಿ ಆಯಿತು, ಆದ್ರಿಂದ ಸುಖ ಒಂದೇ. ಆಮೇಲೆ ಬ್ರಹ್ಮದೇವರು ದೇವತೆಗಳನ್ನು ಸೃಷ್ಟಿ ಮಾಡಿದರು, ಮನುಗಳನ್ನು ಸೃಷ್ಟಿ ಮಾಡಿದರು.
ಅರ್ಧ ಭಾಗದಿಂದ ಸರಸ್ವತಿ ಹುಟ್ಟಿದ್ಲು. ಆ ಸರಸ್ವತಿಯನ್ನ ಬ್ರಹ್ಮದೇವರು ಪತ್ನಿ ಅಂತ ಮಾಡಿಕೊಂಡ್ರು. ಸರಸ್ವತಿಗೆ ನಾಚಿಕೆ ಆಯಿತು, ನನ್ನನ್ನು ಹುಟ್ಟಿಸಿ ನನ್ನನ್ನೇ ಪತ್ನಿಯಾಗಿ ಮಾಡ್ಕೊಳ್ತಿದ್ದಾರಲ್ಲ ಅಂತ ನಾಚಿಕೆ ಆಯಿತು. ಅದೃಶ್ಯಳಾಗಿಬಿಟ್ಲು. ಅದೃಶ್ಯಳಾಗಿ ಹಸು ಆದ್ಲು, ಬ್ರಹ್ಮದೇವರು ಎತ್ತಾದ್ರು. ಆಮೇಲೆ ಕುದುರೆ, ಕತ್ತೆ, ಕುರಿ, ಆಡು, ಕ್ರಿಮಿಕೀಟಗಳು, ಹೆಣ್ಣು. ಆಗ ಬ್ರಹ್ಮದೇವರು ಆ ಸರಸ್ವತಿ ಆಕಳಾದಾಗ ಇವರು ಎತ್ತಾದ್ರು. ಗಂಡು ಕುದುರೆ ಆದರು, ಹೆಣ್ಣು ಗಂಡು ಕುದುರೆ, ಗಂಡು ಕತ್ತೆ, ಗಂಡು ಕುರಿ. ಹೀಗೆ ಬ್ರಹ್ಮದೇವರು ಒಂದೊಂದು ರೂಪ ಧರಿಸಿದರು. ಹೀಗೆ ಪ್ರಪಂಚ ತುಂಬ ಕೀಟದವರೆಗೆ ಎಲ್ಲ ಸೃಷ್ಟಿಯಾಯಿತು. ಪ್ರಾಣಿಗಳು, ಜಂತುಗಳೆಲ್ಲ ಹುಟ್ಟಿದರು. ಆಮೇಲೆ ಅಗ್ನಿಯನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು. 2 ಅಂಗೈಯಿಂದ ಅಗ್ನಿ ಸೃಷ್ಟಿ ಮಾಡಿದರು. 2 ತುಟಿಗಳಿಂದ ಅಗ್ನಿ ಸೃಷ್ಟಿ ಮಾಡಿದರು. ಯೋನಿಯಿಂದ ಅಗ್ನಿ ಸೃಷ್ಟಿ ಮಾಡಿದರು. ಅದು ಬೆಂಕಿ ಹುಟ್ಟಿದ ಜಾಗ, ಆದ್ರಿಂದ ಅಲ್ಲಿ ರೋಮ ಬೆಳೆಯೋದಿಲ್ಲ. ಎಲ್ಲ ಕಡೆ ರೋಮ ಇದೆ, ಅಂಗೈಯಲ್ಲಿಲ್ಲ. ಯಾಕೆ? ಅಂಗೈಯನ್ನು ಘರ್ಷಣೆ ಮಾಡಿ ಬೆಂಕಿ ಹುಟ್ಟಿಸಿದರು. ತುಟಿಗಳಲ್ಲಿ ಅದನ್ನು ಘರ್ಷಣೆ ಮಾಡಿ ಅಗ್ನಿ ಹುಟ್ಟಿಸಿದರು. ಆದ್ರಿಂದ ರೋಮ ಇಲ್ಲದ ಜಾಗಗಳು ಇವು. ಆಮೇಲೆ ತಮ್ಮ ರೇತಸ್ಸಿನಿಂದ ದ್ರವರೂಪವಾದ ಅನ್ನ ಸೃಷ್ಟಿ ಮಾಡಿದರು. ಅಗ್ನಿಯಿಂದ ಬೇಯಿಸಿದರು. ಹೀಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಕ್ರಮ ಇದು. ಇದಕ್ಕೆ ಪ್ರಾಜಾಪತ್ಯ ಬ್ರಾಹ್ಮಣ ಅಂತ ಇದನ್ನು ಕರೆದಿದ್ದಾರೆ. ಇನ್ನೊಂದು ಬ್ರಾಹ್ಮಣ ಅವ್ಯಾಕೃತ ಬ್ರಾಹ್ಮಣ. ಬ್ರಹ್ಮದೇವರು ಸೃಷ್ಟಿ ಮಾಡಿದ ಜಗತ್ತೇನೋ ಸೃಷ್ಟಿ ಮಾಡಿದರು ಬ್ರಹ್ಮದೇವರು. ಆದರೆ ಆ ಜಗತ್ತಿಗೆ ನಾಮ ಇದ್ದಿಲ್ಲ, ರೂಪ ಇದ್ದಿಲ್ಲ. ಅದನ್ನೆಲ್ಲ ಕೊಟ್ಟವನು ಪರಮಾತ್ಮ. ಆ ಪ್ರತಿಯೊಂದು ಪದಾರ್ಥದ ಒಳಗಡೆ ಖಡ್ಗದ ಹೊರೆ ಅಂತಾರೆ, ಅದರಲ್ಲಿ ಖಡ್ಗ ಪ್ರವೇಶ ಮಾಡುವಂತೆ ಪ್ರತಿಯೊಂದರಲ್ಲಿಯೂ ಕೂಡ ಪರಮಾತ್ಮ ಒಂದೊಂದು ರೂಪದಿಂದ ಪ್ರವೇಶ ಮಾಡಿದೆ. ಜೀವನ ನಡೆಸಲಿಕ್ಕೋಸ್ಕರ, ಅವರವರಿಂದ ಜೀವನ ನಡೆಸಲಿಕ್ಕೋಸ್ಕರ ಭಗವಂತ ಪ್ರವೇಶ ಮಾಡಿದೆ. ನಾಮ ಕೊಟ್ಟ, ರೂಪ ಕೊಟ್ಟ ಪರಮಾತ್ಮ. ಅದಕ್ಕೆ ಬ್ರಹ್ಮನನ್ನ ಪೂರ್ಣ ಪ್ರಾಣ ಅಂತ ಕರೀತಾರೆ. ಯಾಕೆ? ಎಲ್ಲರ ಒಳಗೆ ಪ್ರವೇಶ ಮಾಡಿ ಜೀವನ ನಡೆಸುವವನವನು, ಬದುಕನ್ನು ನಡೆಸುವವನವನು, ಬದುಕಿಗೆ ಅವನೇ ಪ್ರವರ್ತಕ. ಆದ್ರಿಂದ ಪರಮಾತ್ಮನಿಗೆ ಪ್ರಾಣ ಅಂತ ಹೆಸರು ಬಂತು. ಪ್ರಾಣ ಅಂದ್ರೆ ಯಾರು ಬದುಕನ್ನ ನಡೆಸ್ತಾರೋ, ನಿರ್ವಹಿಸ್ತಾರೋ ಅವರು ಪ್ರಾಣ. ಪರಮಾತ್ಮನೇ ಪ್ರಾಣ. ನಮ್ಮೊಳಗೆ ಎಲ್ಲರೊಳಗೆ ಪ್ರವೇಶ ಮಾಡಿ ಮಾತಾಡಿಸಿದವನು ಅವನೇ. ಮಾತು ಶುರು ಮಾಡಿಸಿದ, ಮಾತಾಡಿಸಿದವನಾದ್ರಿಂದ ಅವನಿಗೆ ವಾಕ್ ಅಂತ ಹೆಸರು ಬಂತು. ಕಿವಿಯಿಂದ ಕೇಳೋ ಹಾಗೆ ಮಾಡಿದ, ಶ್ರೋತ್ರ ಅಂತ ಹೆಸರು ಬಂತು. ಒಳಗಡೆ ಪ್ರವೇಶ ಮಾಡಿ ಕಣ್ಣು ಕಾಣುವಂತೆ ಮಾಡಿದ ಪರಮಾತ್ಮ, ಚಕ್ಷು ಅಂತ ಆದ. ಅದರಿಂದ ಇವೆಲ್ಲ ಹೆಸರು ಪರಮಾತ್ಮಂದೇ. ಜೀವನ ನಿರ್ವಹಿಸುವವನಾದ್ರಿಂದ ಪ್ರಾಣ, ನಮಗೆ ನೋಡುವ ಶಕ್ತಿ ಕೊಟ್ಟದ್ರಿಂದ ಚಕ್ಷು, ಮಾತಾಡಿಸ್ತಾನೆ, ವಾಕ್ ಪ್ರಾಣ, ಶ್ರೋತ್ರ, ಚಕ್ಷು. ಆದರೆ ಇವೆಲ್ಲ ಅಪೂರ್ಣತೆಯನ್ನು ಹೇಳುವ ಶಬ್ದಗಳು. ಒಂದೊಂದೇ ಶಬ್ದ ಹೇಳಿದ್ರೆ ಅದು ಒಂದೊಂದು ಕ್ರಿಯೆಯನ್ನು ತೋರಿಸ್ತದೆ ಅಷ್ಟೇನೆ. ಅದರಿಂದ ಈ ಉಪಾಸನೆ ಅಪೂರ್ಣ ಉಪಾಸನೆ ಆಗ್ತದೆ. ಭಗವಂತನನ್ನ ಬರೇ ಪ್ರಾಣ, ಅವನು ಬರೇ ವಾಕ್, ಬರೇ ಚಕ್ಷು ಅಂತ ಇಷ್ಟೇ ಉಪಾಸನೆ ಮಾಡಿದರೆ ಅದು ಅಪೂರ್ಣ ಉಪಾಸನೆ. ಒಬ್ಬ ವೈದ್ಯರಿದ್ದಾರೆ, ಇವರು ದಂತ ವೈದ್ಯರು ಅಂದ್ರೆ ಅಪೂರ್ಣ ಅಂತ ಅರ್ಥ. ತಲೆನೋವಾದ್ರೆ ನಾವು ಬೇರೆಯವ್ರ ಹತ್ರ ಹೋಗ್ಬೇಕು. ಇನ್ನೊಬ್ಬರಿದ್ದಾರೆ ಕಣ್ಣಿಗೆ ಸ್ಪೆಷಲಿಸ್ಟ್, ಅಪೂರ್ಣ ಅಂತಲೇ ಅರ್ಥ. ಅದರಿಂದ ಪರಮಾತ್ಮ ಕಣ್ಣಿನೊಳಗಿದ್ದು ಕಣ್ಣಿನಿಂದ ನೋಡಿಸ್ತಾನೆ, ತೋರಿಸ್ತಾನೆ. ಆದ್ರೆ ಅಷ್ಟೇ ಚಕ್ಷು ಅಂತ ಉಪಾಸನೆ ಮಾಡಿದರೆ ಅಪೂರ್ಣ ಉಪಾಸನೆ ಆಗ್ತದೆ. ಅದಕ್ಕೆ ಪರಮಾತ್ಮನ ಏನು ಉಪಾಸನೆ ಮಾಡಬೇಕು? ಆತ್ಮ ಅಂತ ಉಪಾಸನೆ ಮಾಡಬೇಕು. ಆತ್ಮ ಅನ್ನೋ ಶಬ್ದದಲ್ಲಿ ಎಲ್ಲ ಗುಣಗಳು ಸೇರಿದೆ.
ಚಕ್ಷು ಶ್ರೋತ್ರ ವಾಕ್ ಅಂತಂದ್ರೆ ಒಂದೊಂದು ಗುಣ ಆಯ್ತದ. ಆತ್ಮ ಅನ್ನುವಲ್ಲಿ ಎಲ್ಲ ಗುಣ ಸೇರಿದೆ. ಆತ್ಮ ಅಂದರೆ ಅವನು ಕೇಳಿಸುವವನು, ತೋರಿಸುವವನು, ಜೀವನ ನಿರ್ವಹಿಸುವವನು, ಎಲ್ಲವನ್ನೂ ಮಾಡುವಂಥವನು ಅಂತ ಅರ್ಥ ಆತ್ಮ ಶಬ್ದಕ್ಕೆ. ಅದರಿಂದ ಭಗವಂತನ ಆತ್ಮ ಅಂತ ಉಪಾಸನ ಮಾಡಬೇಕು. ಅದು ಅವನ ಪರಿಪೂರ್ಣತ್ವವನ್ನು ಹೇಳುವ ಶಬ್ದ. ಆದ್ದರಿಂದ ವಿಷ್ಣುರ್ ಬ್ರಹ್ಮ ತಥಾದಾತೇತ್ಯೇವಂ ನಿತ್ಯಮುಪಾಸನಂ. ಆತ್ಮ ಆದಾತ ಅಂದ್ರೆ ಆತ್ಮ ಅಂತ ಉಪಾಸನೆ ಮಾಡಬೇಕು. ಹೀಗೆ ಈ ಬ್ರಹ್ಮವಿದ್ಯೆಯಿಂದಲೇ ಮನುಷ್ಯನಿಗೆ ಪೂರ್ಣತ್ವ ಬರ್ತದೆ. ಇದು ಆತ್ಮ ಅನ್ನೋ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಬ್ರಹ್ಮ ಅಂದ್ರೆ ಪೂರ್ಣ ಅಂತ ಅರ್ಥ. ಅವನನ್ನು ಬ್ರಹ್ಮ ಪರಿಪೂರ್ಣ ಅಂತ ತಿಳ್ಕೊಂಡ್ರೆ ಪೂರ್ಣತ್ವ ಬರೋದು. ಇದ್ರ ಮೇಲೆ ಪ್ರಶ್ನೆ ಬರ್ತದೆ, ಭಗವಂತ ಪೂರ್ಣನಾಗಿದ್ದಾನ ಇಲ್ವಾ? ಬ್ರಹ್ಮವಿದ್ಯೆಯಿಂದಲೇ ಪ್ರತಿಯೊಬ್ಬರಿಗೂ ಪೂರ್ಣತ್ವ ಬರೋದಾದ್ರೆ ಪರಮಾತ್ಮನಿಗೆ ಪೂರ್ಣತ್ವ ಬಂದದ್ದು ಬ್ರಹ್ಮವಿದ್ಯೆಯಿಂದಲೂ. ಅವನು ಬ್ರಹ್ಮವಿದ್ಯೆ ಅಧ್ಯಯನ ಮಾಡಿದ್ದಾನೆ. ಅಧ್ಯಯನ ಅಂದ್ರೆ ಬ್ರಹ್ಮವಿದ್ಯೆ ಅಂದ್ರೇನು? ಬ್ರಹ್ಮ ಅಂತ ತಿಳ್ಕೊಳ್ಳೋದು. ಹೌದು, ಪರಮಾತ್ಮ ತನ್ನನ್ನು ತಾನು ಬ್ರಹ್ಮ ಅಂತ ಮೊದಲಿಂದ ತಿಳ್ಕೊಂಡೇ ಇದ್ದಾನೆ. ಅದರಿಂದ ಪೂರ್ಣನೂ ಆಗಿದ್ದಾನೆ. ಬ್ರಹ್ಮ ತಿಳ್ಕೊಂಡು ಇದ್ದಾನೆ. ಅದಕ್ಕೆ ಆ ಮಾತು ಬಂತು ಉಪನಿಷತ್ನಲ್ಲಿ, ತದ್ ಬ್ರಹ್ಮ ಅವೇತ್ ಅಹಂ ಬ್ರಹ್ಮಾಸ್ಮೀತಿ. ಆ ಪರಮಾತ್ಮ ತನ್ನನ್ನು ತಾನು ಅಹಂ ಬ್ರಹ್ಮ, ನಾನು ಪೂರ್ಣ ಅಂತ ತಿಳ್ಕೊಂಡೇ ಇದ್ದಾನೆ. ಇದು ಬಂದದ್ದು ಹೀಗೆ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಪ್ರಸಿದ್ಧ ವಾಕ್ಯ ಉಪನಿಷತ್ನಲ್ಲಿ ಹೀಗೆ ಬಂತು. ಬ್ರಹ್ಮವಿದ್ಯೆಯಿಂದ ಮನುಷ್ಯನಿಗೆ ಪೂರ್ಣತ್ವ ಬರ್ತದೆ ಅಂತ ಹೇಳಿದಾಗ ಪರಮಾತ್ಮನಿಗೆ ಪೂರ್ಣತ್ವ ಬಂದಿದೆ. ಅವನಿಗೆ ಬ್ರಹ್ಮವಿದ್ಯೆ ಇದೆಯೋ ಅಂತ ಕೇಳಿದರೆ ಇದೆ. ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ. ಆ ವಿಷ್ಣುವನ್ನ ಬ್ರಹ್ಮ ಅಂತ ತಿಳ್ಕೊಂಡವರು ಪೂರ್ಣ ಆಗ್ತಾರೆ. ಅವನು ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಅದರಿಂದ ತದ್ಬ್ರಹ್ಮ ಅವೇತ್, ಆ ಪರಮಾತ್ಮ ತನ್ನನ್ನು ತಾನು ತಿಳ್ಕೊಂಡ ಅಹಂ ಬ್ರಹ್ಮಾಸ್ಮೀತಿ. ಅದನ್ನು ನಾವೇನ್ ಮಾಡಿದ್ವಿ ಅಂದ್ರೆ ನಾನು ಪರಮಾತ್ಮ ಅಂತ ಅರ್ಥ ಮಾಡಿಟ್ವಿ. ನಾವು ಪರಮಾತ್ಮ ಅಂತ ಅಲ್ಲಿ ಉಪನಿಷತ್ನಲ್ಲಿ ಹೇಳಿದ್ದೇ ಅಲ್ಲ. ಆ ಭಗವಂತ ತನ್ನನ್ನು ತಾನು ಅಹಂ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ ಅಂತ ಹೇಳೋದು. ಹೀಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಈ ಪ್ರಸಂಗದಲ್ಲಿ ಬಂದಿರೋದು. ತನ್ನನ್ನು ಅವನು ಹೇಳ್ಕೊಂಡ ಮಾತದು. ನಾನು ಬ್ರಹ್ಮ ಅಂತ ಅವನು ತಿಳ್ಕೊಂಡ ಅಂತಿದೆ ಹೊರತು ಜೀವನನ್ನು ಉದ್ದೇಶಿಸಿ ಯಾರೋ ಒಬ್ಬ ಜೀವ ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡ ಅಂತ ಅರ್ಥವೇ ಅಲ್ಲ. ಅಹಂ ಬ್ರಹ್ಮ ಅಂತ ಹೇಳಿದವನು ಪರಮಾತ್ಮ, ಜೀವನ ಮಾತು ಅಲ್ಲ ಅದು. ಹಾಗೆ ಇನ್ನೊಂದು ಮಾತು ಬರ್ತದೆ ಅಲ್ಲೇ, ಅಥ ಯೋನ್ಯಾಂ ದೇವತಾಂ ಉಪಾಸ್ತೆ ಅನ್ಯೋಸೌ ಅನ್ಯೋಹಮಸ್ಮೀತಿ ಸನವೇದ ಯಥಾ ಪಶು. ನಾವು ಪರಮಾತ್ಮ ಅಲ್ವೇ ಅಲ್ಲ. ಅಲ್ಲೇ ಮುಂದುಗಡೆ ಉಪನಿಷತ್ನಲ್ಲಿ ಯಾರು ಪರಮಾತ್ಮನನ್ನ ತಾನು ಅಂತ ತಿಳ್ಕೊಳ್ತಾನೋ ಅವನು ಅಜ್ಞಾನಿ. ಪಶು ಇದ್ದ ಹಾಗೆ, ಪಶುಗಳು ಅಜ್ಞಾನಿಗಳು. ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡವನು ಅಜ್ಞಾನಿ ಅಂತ ಸ್ಪಷ್ಟ ಹೇಳಿದ್ದಾರೆ. ಅನ್ಯಾಂ ದೇವತಾಂ, ಅವನು ಬೇರೆ ದೇವತೆ. ಅಂಥ ಬೇರೆ ದೇವತೆಯಾದ ಪರಮಾತ್ಮನನ್ನ ಅನ್ಯೋಸೌ ಅನ್ಯೋಹಮಸ್ಮಿ, ಅವನು ಬೇರೆ ನಾನು ಬೇರೆ ಅಂತ ತಿಳ್ಕೊಂಡವನು ಪಶು ಅಂತ ಅರ್ಥ ಅಲ್ಲ. ಅವನು ಬೇರೆನೇ. ಆದರೆ ಅನ್ಯೋಸೌ ಅನ್ಯೋಹಮಸ್ಮಿ ಅಂದರೆ ಅವನಿಗೂ ನನಗೂ ಸಂಬಂಧವೇ ಇಲ್ಲ. ಹೀಗೆ ತಿಳ್ಕೊಂಡ್ರೆ ಮಾತ್ರ ಪಶು. ಹೀಗೆ ತಿಳ್ಕೊಂಡ್ರೆ ಪಶು. ಅವನು ಬೇರೆ, ನಾವು ಬೇರೆನೆ. ಈಗ ಲೋಕದಲ್ಲಿ ಹೇಳ್ತೇವೆ ಅಲ್ಲ, ಅವನು ಬೇರೆ ನಾ ಬೇರೆ ಈಗ ಅಂತ ಅಂದ್ರೆ ಅರ್ಥ ಏನು? ಅವನು ಬೇರೆ ಮನೆ ಮಾಡಿಕೊಂಡು ಹೋದ, ನಾ ಮನೆ ಬೇರೆ ಮಾಡಿದೆ ಅಂತ ಅರ್ಥ. ನನ್ನ ಮನೆ ಬೇರೆ, ಅವನ ಮನೆ ಬೇರೆ. ಇಬ್ರು ಒಂದಾಗಿದ್ರು ಮೊದಲು, ಈಗ ಬೇರೆ ಬೇರೆ ಆಗಿದ್ದಾರೆ. ಮತ್ತೆ ಹೇಳ್ತೀವಿ ಅವ್ರು ರಾಜಿ ಮಾಡ್ಕೊಂಡಾಗ ಈಗ ಇಲ್ಲ, ಈಗ ಒಂದಾಗಿದ್ದಾರೆ ಅಂತೀವಿ. ಒಂದಾಗಿದ್ದಾರೆ ಅಂದ್ರೆ ಅರ್ಥ ಏನು? ರಾಜಿ ಮಾಡಿಕೊಂಡ್ರು, ಜಗಳ ಬಿಟ್ಟರು, ರಾಜಿ ಮಾಡಿಕೊಂಡ್ರು. ಬೇರೆ ಬೇರೆ ಜಾಗಕ್ಕೆ ಹೋದಾಗ ಇಲ್ಲ, ನಾವು ಬೇರೆ ಬೇರೆ ಆಗಿದ್ದೀವಿ ಅಂತಾರೆ. ಹಾಗೆ ಪರಮಾತ್ಮ ಅನ್ಯನೇ. ಅಂಥವನನ್ನ ನಮಗೂ ಅವನಿಗೂ ಸಂಬಂಧ ಇಲ್ಲ. ಅನ್ಯೋಸೌ ಅನ್ಯೋಹಮಸ್ಮಿ ಅಂತ ಹೀಗೆ ತಿಳ್ಕೊಂಡ್ರೆ ಆವಾಗ ಪಶು ಅಂತ ಆ ರೀತಿ ಅರ್ಥ ಅದಕ್ಕೆ.
ಆ ಚತುರ್ಮುಖ ಬ್ರಹ್ಮದೇವರದ್ದು ಸೃಷ್ಟಿಯನ್ನು ಮುಂದುವರಿಸ್ತಾರೆ. ಮತ್ತೆ ಆದಿಯಲ್ಲಿದ್ದಂತಹ ಚತುರ್ಮುಖ ಬ್ರಹ್ಮದೇವರು ತನಗೆ ಪರಿವಾರ ಬೇಕು ಅಂತ ಇಚ್ಛೆಪಟ್ಟರು. ಪರಿವಾರದ ಇಚ್ಛೆಪಟ್ಟು ಕ್ಷತ್ರಿಯ ಜಾತಿಯನ್ನು ಸೃಷ್ಟಿ ಮಾಡಿದರು. ಚತುರ್ಮುಖ ಬ್ರಹ್ಮದೇವರು ಬ್ರಾಹ್ಮಣ ಜಾತಿಗೆ ಅಭಿಮಾನಿ. ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದ ಇವರು ಕ್ಷತ್ರಿಯ ಜಾತಿಯನ್ನು ಸೃಷ್ಟಿ ಮಾಡಿದರು. ಮೊದಲು ಬ್ರಹ್ಮದೇವರು ಕ್ಷತ್ರಿಯ ಜಾತಿ ಸೃಷ್ಟಿ ಮಾಡಿದ್ರಿಂದ ಉಳಿದವರಿಗಿಂತ ಕ್ಷತ್ರಿಯರು ಶ್ರೇಷ್ಠರು, ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠರೇ. ಬ್ರಾಹ್ಮಣರಿಗೆ ಯಾವಾಗ ಅಂದ್ರೆ ಒಬ್ಬ ಕ್ಷತ್ರಿಯ ರಾಜಸೂಯಾಗ ಮಾಡಿದಾಗ, ರಾಜಸೂಯಾಗ ಸಂದರ್ಭದಲ್ಲಿ ಸಿಂಹಾಸನದಲ್ಲಿ ಕೂತಾಗ ಆಗ ಬ್ರಾಹ್ಮಣ ಕೆಳಗೆ ನಿಂತುಕೊಂಡು ಅವನನ್ನ ಸಿಂಹಾಸನದಲ್ಲಿ ಕೂಡಿಸಿರ್ತಾನೆ. ಬ್ರಾಹ್ಮಣ ಕೆಳಗೆ ನಿಂತಿರ್ತಾನೆ, ಸಿಂಹಾಸನದಲ್ಲಿ ಕ್ಷತ್ರಿಯ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಇವರು ಅಭಿಷೇಕ ಆಶೀರ್ವಾದಾದಿಗಳನ್ನು ಮಾಡುವಾಗ ನಿಂತುಕೊಂಡು ಅವನನ್ನು ಕೂಡಿಸಿ ಮಾಡ್ತಾರೆ. ಅವನು ಆವಾಗ ಶ್ರೇಷ್ಠ. ಆದರೆ ಉಳಿದ ಸಂದರ್ಭದಲ್ಲಿ ಅವನಿಗೆ ಜ್ಞಾನ ಬೇಕಾದಾಗ ಕ್ಷತ್ರಿಯ ಸಿಂಹಾಸನದಿಂದ ಇಳಿದು ಬಂದು ಬ್ರಾಹ್ಮಣನ ಹತ್ರನೇ ಬಂದು ನಮಸ್ಕಾರ ಮಾಡಿ ಜ್ಞಾನೋಪದೇಶ ಪಡಿಬೇಕು. ಅದರಿಂದ ಮೋಕ್ಷ ಸಾಧನ ಜ್ಞಾನೋಪದೇಶಕ್ಕೆ ಬ್ರಾಹ್ಮಣನ ಬಳಿಯೇ ಬರಬೇಕಾದ್ರಿಂದ ಬ್ರಾಹ್ಮಣ ಶ್ರೇಷ್ಠ. ರಾಜಸೂಯಾಗದ ಅಭಿಷೇಕದ ಸಂದರ್ಭದಲ್ಲಿ ಮಾತ್ರ ಕ್ಷತ್ರಿಯ ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ. ಈಗ ಲೋಕದಲ್ಲಿ ಸನ್ಮಾನ ಮಾಡುವ ಕ್ರಮ ಉಂಟು. ಒಂದು ಕುರ್ಚಿ ತಂದು ಸ್ಟೇಜ್ನಲ್ಲಿ ಮಧ್ಯದಲ್ಲಿ ಹಾಕಿ ಯಾರಿಗೆ ಸನ್ಮಾನ ಮಾಡ್ತಾರೋ ಅವರನ್ನು ಅಲ್ಲಿ ಕೂಡಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಅವರಿಗೆ ಶಾಲು ಹೊದಿಸಿ ಸುತ್ತಲೂ ನಿಲ್ತಾರೆ. ಅದು ಸನ್ಮಾನದ ಸಂದರ್ಭದಲ್ಲಿ ಮಾತ್ರ ಹಾಗೆ. ಇವರೆಲ್ಲ ಸುತ್ತಲೂ ನಿಂತಿರ್ತಾರೆ, ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊತಾನೆ. ಆಮೇಲೆ ಮತ್ತೆ ಅವನು ಸಣ್ಣವನೇ. ಹಾಗೆ ಕ್ಷತ್ರಿಯ ರಾಜಸೂಯಾಗ ಸಂದರ್ಭದಲ್ಲಿ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳುವಾಗ ಬ್ರಾಹ್ಮಣನಿಗಿಂತ ಉತ್ತಮ. ಆಮೇಲೆ ಉಪದೇಶಾದಿಗಳನ್ನು ಪಡೀಲಿಕ್ಕೆ ಬ್ರಾಹ್ಮಣರ ಹತ್ರನೇ ಬರಬೇಕು. ಹೀಗೆ ಬ್ರಹ್ಮದೇವರು ಮೊದಲು ಕ್ಷತ್ರಿಯ ಜಾತಿಯನ್ನು ಸೃಷ್ಟಿ ಮಾಡಿದರು. ಆಮೇಲೆ ವೈಶ್ಯ ಜಾತಿ, ಶೂದ್ರ ಜಾತಿ ಎಲ್ಲ ಮಾಡಿದರು. ಆದರೂ ಅವರಿಗೆ ಪರಿವಾರ ಸಾಕು ಅಂತ ತೃಪ್ತಿ ಆಗಲಿಲ್ಲ. ಬ್ರಹ್ಮದೇವರಿಗೆ ತೃಪ್ತಿ ಆಗಲಿಲ್ಲ. ಕೊನೆಗೆ ಅವರು ತಮಗೆ ತೃಪ್ತಿ ಆಗಲಿಕ್ಕೋಸ್ಕರ ಮತ್ತೊಂದು ಸೃಷ್ಟಿ ಮಾಡಿದರು. ಸತ್ಯ ಮತ್ತು ಧರ್ಮ ಅದರ ಅಭಿಮಾನಿಯಾಗಿರ್ತಕ್ಕಂಥ ಮುಖ್ಯ ಅಭಿಮಾನಿಯಾದ ವಾಯುದೇವರನ್ನು ಸೃಷ್ಟಿ ಮಾಡಿ. ಆಗ ಅವರಿಗೆ ತೃಪ್ತಿ ಆಯಿತು. ಅದರಿಂದ ವಾಯುದೇವರು ಸತ್ಯಕ್ಕೆ ಅಭಿಮಾನಿ, ಧರ್ಮಕ್ಕೆ ಅಭಿಮಾನಿ. ಚತುರ್ಮುಖ ಬ್ರಹ್ಮದೇವರಿಗೆ ಅದು ಬೇಕು. ಅವರಿಗೆ ಪರಿವಾರ ಅಂತಂದರೆ ಸತ್ಯ ಧರ್ಮಗಳೇ ಪರಿವಾರ. ಆ ಬ್ರಹ್ಮದೇವರು ವಿಶೇಷ ರೂಪದಿಂದ ದೇವತೆಗಳ ಪೈಕಿ ಅಗ್ನಿಯಲ್ಲಿ ಪ್ರವೇಶ ಮಾಡಿದರು, ಮನುಷ್ಯರ ಪೈಕಿ ಬ್ರಾಹ್ಮಣರಲ್ಲಿ ಪ್ರವೇಶ ಮಾಡಿದರು. ಈ ಚತುರ್ಮುಖ ಬ್ರಹ್ಮದೇವರ ವಿಶೇಷ ಪ್ರವೇಶ ಎರಡು ಕಡೆ ಆಯಿತು. ಮನುಷ್ಯರ ಪೈಕಿ ಬ್ರಾಹ್ಮಣರಲ್ಲಿ, ದೇವತೆಗಳ ಪೈಕಿ ಅಗ್ನಿಯಲ್ಲಿ. ಆದ್ದರಿಂದಲೇ ಅಗ್ನಿಮುಖದಿಂದ ಮತ್ತು ಬ್ರಾಹ್ಮಣ ಮುಖದಿಂದ ಪರಮಾತ್ಮನ ಆರಾಧನೆ. ಅಗ್ನಿಮುಖದಿಂದ ಹೋಮ, ಬ್ರಾಹ್ಮಣ ಮುಖದಿಂದ ಅಂದರೆ ದಕ್ಷಿಣೆ. ಬ್ರಾಹ್ಮಣರ ಕೈಯಲ್ಲಿ ದಕ್ಷಿಣೆ ಕೊಡೋದು, ಅಗ್ನಿಯ ಮುಖದಲ್ಲಿ ಹೋಮ ಮಾಡೋದು. ಎರಡೂ ಕೂಡ ದೇವತೆಗಳಿಗೆ ಬಾಯಿ ಇದ್ದಾಗ. ಇದು ಬ್ರಹ್ಮದೇವರ ಪ್ರವೇಶ ಅಗ್ನಿ ಮತ್ತು ಇದರಲ್ಲಿ ಬ್ರಾಹ್ಮಣರಲ್ಲಿ. ಆದ್ದರಿಂದ ಪರಮಾತ್ಮನ ಆರಾಧನೆಗೆ ಇವೆರಡನ್ನು ಮುಖ್ಯ ಪ್ರತೀಕ ಅಂತ ಇಟ್ಕೊಂಡಿರ್ತಾರೆ. ಒಂದು ಅಗ್ನಿಯಲ್ಲಿ ಹೋಮ, ಇನ್ನೊಂದು ಬ್ರಾಹ್ಮಣರಿಗೆ ಸಂತರ್ಪಣೆ. ಆಮೇಲೆ ಪರಮಾತ್ಮನ ಗೃಹಸ್ಥ ಧರ್ಮವನ್ನು ಹೇಳಿದ್ದಾರೆ. ಭಗವಂತ ಗೃಹಸ್ಥನಾದ. ಹೇಗೆ? ಅವನು ಮೊದಲು ಇಚ್ಛೆಪಟ್ಟ, ನನಗೆ ಪತ್ನಿ ಬೇಕು ಅಂತ ಇಚ್ಛೆಪಟ್ಟ. ಆಮೇಲೆ ಪುತ್ರ ಬೇಕು ಅಂತ ಇನ್ನೊಂದು ಕಾಮನೆ ಬಂತು ಅವನಿಗೆ. ಹಣ ಬೇಕು ಅಂತ ಕಾಮನೆ ಬಂತು. ಕರ್ಮ ಬೇಕು ಅಂತ ಕಾಮನೆ ಬಂತು. ಕೆಲಸ ಇಲ್ಲದೆ ಸುಮ್ಮನೆ ಕೂಡು ಅಂದ್ರೆ ಅದು ಬೋರ್ ಆಗುತ್ತೆ. ಹೀಗೆ ಭಗವಂತ ಇಚ್ಛೆ ಪಟ್ಟದ್ದು ಇವನ್ನ: ಪತ್ನಿ, ಪುತ್ರ, ವಿತ್ತ, ಕರ್ಮ. 5 ಆಯ್ತು ಒಟ್ಟಿಗೆ. ಪತ್ನಿ ಅಂದರೆ ಇವತ್ತು ಎಲ್ರಿಗೂ ಬರೋದು 5 ಆಸೆ. ಒಂದು ಹೆಂಡತಿ ಬೇಕು ಅಂತ ಆಸೆ, ಇನ್ನೊಂದು ಪುತ್ರ ಮಕ್ಕಳು ಬೇಕು ಅಂತ ಆಸೆ,
ವಿತ್ತದಲ್ಲಿ ಎರಡು, ದೈವವಿತ್ತ, ಮಾನುಷವಿತ್ತ ಅಂತ. ದೈವವಿತ್ತ ಅಂದರೆ ವಿದ್ಯೆ, ಮಾನುಷವಿತ್ತ ಅಂದರೆ ಚಲಾವಣೆಯಲ್ಲಿರೋ ಹಣ, ಸಂಪತ್ತು. ಆಮೇಲೆ ಕರ್ಮ, ನಾನು ಏನಾದರೂ ಒಂದು ಕರ್ಮ ಮಾಡಬೇಕು, ದೊಡ್ಡ ಕೆಲಸ ಮಾಡಬೇಕು. ಇದೇ ಪ್ರಪಂಚ. 5 ಆಸೆಗಳು ಮನುಷ್ಯನಿಗೆ ಬರಲಿಕ್ಕೆ ಶುರುವಾಯಿತು. ಪರಮಾತ್ಮ ಅದನ್ನು ಇಚ್ಛೆಪಟ್ಟ, ಬ್ರಹ್ಮದೇವರು ಇಚ್ಛೆಪಟ್ಟರು. ಅದನ್ನೇ ಪತ್ನಿ ಇಚ್ಛಾ, ಪತ್ನಿ ಕಾಮನ, ಪುತ್ರ ಕಾಮನ, ದೈವವಿತ್ತ ವಿದ್ಯಾ ಕಾಮ, ಆಮೇಲೆ ಮಾನುಷವಿತ್ತ ಅಂದರೆ ಹಣಕಾಸು, ಅದರ ಆಸೆ, ಕೊನೆಗೆ ಕರ್ಮದ ಆಸೆ. ಹೀಗೆ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಈ ಸೃಷ್ಟಿಯ ಕ್ರಮವನ್ನು ಹೇಳಿ ಮುಂದೆ ಇದೇ ಸೃಷ್ಟಿಯನ್ನು ಇನ್ನೊಂದು ರೂಪದಲ್ಲಿ ಹೇಳ್ತಾರೆ. ದೇವತೆಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅವರಿಗೆ ಅನ್ನ ಬೇಕಲ್ಲ, 7 ವಿಧ ಅನ್ನ ಸೃಷ್ಟಿ ಮಾಡಿದ. ಸಪ್ತಾನ್ನ ಬ್ರಾಹ್ಮಣ ಅಂತ ಕರೀತಾರೆ ಇದನ್ನು. 7 ವಿಧವಾದ ಅನ್ನ ಅಂತಂದರೆ ಒಂದು ಮನಸ್ಸು, ವಾಕ್, ಪ್ರಾಣ. ಇದು ತನ್ನ ಅನ್ನ, ಮೊದಲು ತನಗೆ ಮಾಡಿಕೊಂಡ ಮನಸ್ಸು, ವಾಕ್, ಪ್ರಾಣ ಮನುಷ್ಯರ ಕೈಯಲ್ಲಿಟ್ಟ. ಅಂದರೆ ಮನುಷ್ಯರು ತಮ್ಮ ಮನಸ್ಸನ್ನು ಇದು ನಮ್ಮದು ಅಂತ ತಿಳ್ಕೋಬಾರ್ದು. ನಮ್ಮಲ್ಲಿ ಮನಸ್ಸಿದೆ, ಮನನ ಮಾಡ್ತೇವೆ, ಯೋಚನೆ ಮಾಡ್ತೇವೆ, ಪ್ಲಾನ್ ಮಾಡ್ತೇವೆ. ಆದರೆ ಈ ಮನಸ್ಸು ಪರಮಾತ್ಮನ ಅನ್ನ, ಅವನಿಗೆ ಸಮರ್ಪಣೆ ಮಾಡಲಿಕ್ಕಿರುವಂತಹದ್ದು ನಮ್ಮಲ್ಲಿ ಇಟ್ಟಿದ್ದಾನಷ್ಟೇನೆ. ವಾಕ್, ವಾಗೀಂದ್ರಿಯ, ಇದು ಪರಮಾತ್ಮನ ಅನ್ನ, ನಮ್ಮಲ್ಲಿ ಇಟ್ಟಿದ್ದಾನೆ, ನಮ್ಮ ಬಾಯಿಯಲ್ಲಿ ಅಷ್ಟೆ. ಇನ್ನೊಂದು ಪ್ರಾಣ ಅಂದರೆ ದೈಹಿಕ ಶಕ್ತಿ, ಶಕ್ತಿ ಇಟ್ಟಿದ್ದಾನೆ, ಇದು ಪರಮಾತ್ಮನ ಅನ್ನ. ಇವು 3 ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮನಸ್ಸಮರ್ಪಣೆ ಅಂದರೆ ಧ್ಯಾನ, ಪರಮಾತ್ಮನ ಧ್ಯಾನ ಮಾಡಬೇಕು ಸ್ವಲ್ಪ ಹೊತ್ತು. ಅವನೇ ಕೊಟ್ಟ ಅನ್ನವನ್ನು ಅವನಿಗೆ ಸಮರ್ಪಣೆ ಮಾಡಿದಾಗ ಆಗ್ತದೆ. ವಾಕ್, ವಾಗೀಂದ್ರಿಯ ಕೊಟ್ಟಿದ್ದಾನೆ, ನಾಲಿಗೆಯಿಂದ ಸ್ವಲ್ಪ ಆದರೂ ದೇವರ ಗುಣಗಾನ ಮಾಡಬೇಕು, ಸ್ತೋತ್ರ ಹೇಳಬೇಕು, ಮಂತ್ರ ಹೇಳಬೇಕು. ಅವನೇ ಕೊಟ್ಟ ಅನ್ನ ವಾಗೀಂದ್ರಿಯದಿಂದ ಅವನಿಗೆ ಪೂಜೆ ಮಾಡಿದ ಹಾಗಾಯಿತು. ದೇಹದ ಶಕ್ತಿ ಪರಮಾತ್ಮನಿಗೆ ಕೊಡಬೇಕು, ಯಾಕೆ ಶಕ್ತಿ ಅವನ ಅನ್ನ, ನಮ್ಮಲ್ಲಿ ಇಟ್ಟಿದ್ದಾನಷ್ಟೇನೆ. ಹೀಗೆ ಮನೋವಾಕ್ ಕಾಯ, ಮನೋವಾಕ್ ಕಾಯ ಕರ್ಮಭಿಹಿ ಅಂತಾರೆ. ಮನಸ್ಸು, ವಾಕ್, ಕಾಯ, ಈ 3 ಪರಮಾತ್ಮನ ಅನ್ನ. ಅವನಿಗೆ ನಾವು ಇದನ್ನು ಸಮರ್ಪಣೆ ಮಾಡದೇ ಇದ್ದರೆ ತನಗಾಗಿ ಸೃಷ್ಟಿ ಮಾಡಿ ನಮ್ಮಲ್ಲಿಟ್ಟುಕೊಂಡದ್ದನ್ನು ನಾವೇ ಬಳಸ್ಕೊಂಡ್ರೆ ನಾವು ಕಳ್ಳರಂತೆ ಆಗ್ತೀವಿ. ಹೀಗೆ ತ್ರಿವಿಧ ಸೇವೆಯನ್ನು ಮಾಡಬೇಕು ಪರಮಾತ್ಮನಿಗೆ. ಇನ್ನೊಂದು ಸಾಧಾರಣಂ ಅಂದರೆ ಭೋಜ್ಯ ಅನ್ನ, ಬಾಯಿಲಿಟ್ಟುಕೊಂಡು ತಿನ್ನುವಂಥ ಅನ್ನ, ಭೋಜ್ಯ ಅನ್ನ. ಈ 3 ಅನ್ನ, ಮನಸ್ಸು, ವಾಕ್, ಕಾಯ, ಇದು ಭೋಜ್ಯ ಅಲ್ಲ, ಇದು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಭೋಜ್ಯ ಅನ್ನ ಅಂತಂದರೆ ಅದು ನಾವು ಮನುಷ್ಯರು ತಿನ್ನುವ ಅನ್ನ. ಅದು 2 ವಿಧ ದೇವತೆಗಳಿಗೆ ಮಾಡಿದ. ಒಂದು ಬಲಿಹರಣ, ವೈಶ್ವದೇವ ಅಂತ ಒಂದು. ಅದೇ ಮಂತ್ರಯುಕ್ತವಾದಾಗ ಬಲಿಹರಣ ವೈಶ್ವದೇವ ಆಗ್ತದೆ. ಹಾಗೆ ಊಟ ಮಾಡ್ತೀವಲ್ಲ, ಅದು ಮನುಷ್ಯರ ಭೋಜ್ಯ ಅನ್ನ ಆಗ್ತದೆ. ಇನ್ನೊಂದು ಅನ್ನ ಸೃಷ್ಟಿ ಮಾಡಿದ ಗೋಕ್ಷೀರ, ಹಾಲು. ಇದು ಶಿಶುಗಳಿಗೆ, ಮಕ್ಕಳಿಗೆ, ಬೆಳೀತಕ್ಕಂಥವರಿಗೆ ಅಂತ ಹಾಲು ಸೃಷ್ಟಿ ಮಾಡಿದೆ. ಇವೇ ಸಪ್ತಾನ್ನ ಪ್ರಕರಣ. ಮನಸ್ಸು, ವಾಕ್, ಪ್ರಾಣ 3, ಭೋಜ್ಯ 4, ಇನ್ನು ದೇವತೆಗಳಿಗೆ, ಮನುಷ್ಯರಿಗೆ ಅದರಲ್ಲಿ 3 ಆಯಿತು. ಭೋಜ್ಯದಲ್ಲಿ ಮನುಷ್ಯರಿಗೆ ಊಟ ಮಾಡೋದೊಂದು, ದೇವತೆಗಳಿಗೆ ಬಲಿಹರಣ ವೈಶ್ವದೇವ, ಇನ್ನೊಂದು ಕ್ಷೀರ. ಈ ಸಪ್ತಾನ್ನ ಪ್ರಕರಣದ ಉದ್ದೇಶ ಏನು ಅಂತಂದರೆ, ನಾವು ನಮ್ಮ ಜೀವನವನ್ನು ಭಗವಂತನಿಗೆ ಪೂಜಾರೂಪವಾಗಿ ಮಾಡಬೇಕು. ಮನಸ್ಸು, ವಾಕ್, ಪ್ರಾಣ ಇವೆಲ್ಲ ನಮ್ಮ ಹತ್ರ ಇಟ್ಟಿದ್ದಾನೆ, ನಾವು ಅವನಿಗೆ ಕೊಡಬೇಕು ಅದನ್ನು.
ಇದ್ರ ಜೊತೆಗೆ ಇದೇ ಪ್ರಕರಣದಲ್ಲಿ ಜೀವೋತ್ತಮತ್ವವನ್ನು ವಾಯುದೇವರಿಗೆ ಹೇಳಿದ್ದಾರೆ. ವಾಯುದೇವರ ಜೀವೋತ್ತಮತ್ವ ವಿಷಯನೂ ಬಂದಿದೆ. ದೇವತೆಗಳಲ್ಲಿ ಒಮ್ಮೆ ಸ್ಪರ್ಧೆ ಉಂಟಾಯಿತಂತೆ, ಯಾರು ದೊಡ್ಡವರು ಅಂತ. ಆಗ ಪರಮಾತ್ಮ ಪರೀಕ್ಷೆ ಕೊಟ್ಟ. ಪ್ರತಿಯೊಬ್ಬರ ದೇವರಿಗೆ ಒಂದೊಂದು ಕೆಲಸ ಉಂಟು. ತಮ್ಮ ಕೆಲಸವನ್ನು ನಿರಂತರ ಮಾಡಬೇಕು. ಯಾವಾಗ ಯಾರಿಗೆ ಶ್ರಮ ಆಗ್ತದೋ ಅವರೆಲ್ಲ ಕನಿಷ್ಠರು, ಸಣ್ಣವರು. ಶ್ರಮ ಇಲ್ಲದೆ ಮಾಡಿದರೆ ಉತ್ತಮರು ಅಂತ ಒಂದು ಪರೀಕ್ಷೆ ಕೊಟ್ಟ. ಎಲ್ಲ ದೇವತೆಗಳು, ಕಣ್ಣಿನ ಅಭಿಮಾನಿ ಸೂರ್ಯ, ನೋಡೋದು ತೋರಿಸೋದು ನಿರಂತರ ಕೆಲಸ ಮಾಡಿದ. ಚಂದ್ರ ಕಿವಿಗೆ ಅಭಿಮಾನಿ, ಎಲ್ಲರೂ ತಮ್ಮ ಕೆಲಸ. ಪಾದಾಭಿಮಾನಿ ಜಯಂತ ನಡೆಯೋದು, ದಕ್ಷ ಬರೆಯೋದು, ಎಲ್ಲ ನಿರಂತರ ಆಯಾ ಇಂದ್ರಿಯಗಳ ಕೆಲಸ ನಡೀತು. ಆ ಹೊತ್ತಿಗೆ ಬ್ರಹ್ಮದೇವರು ಶ್ರಮ ಅನ್ನುವಂಥ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡಿದರು. ಆ ಶ್ರಮ ಇವರಲ್ಲೆಲ್ಲ ಪ್ರವೇಶ ಆಯಿತು. ಎಲ್ಲರಲ್ಲಿಯೂ ಪ್ರವೇಶ ಆದಾಗ ಎಲ್ರಿಗೂ ಸುಸ್ತಾಯಿತು, ಕೆಲಸ ನಿಲ್ಲಿಸಿಬಿಟ್ಟು. ಆದ್ದರಿಂದಲೇ ಹಗಲಿಡೀ ನಾವು ಮಾತಾಡ್ತೀವಿ, ಸುಸ್ತಾದಾಗ ಮಾತು ನಿಂತು ಹೋಗ್ತದೆ, ಶ್ರಮವಾದಾಗ ಮಾತು ನಿಂತು ಹೋಗ್ತದೆ. ಎಲ್ಲರಲ್ಲಿಯೂ ಶ್ರಮ ಪ್ರವೇಶ ಆಯಿತು. ನಿರಂತರ ಮಾಡಲಿಕ್ಕೆ ಆಗಲೇ ಇಲ್ಲ. ನಮಗೆ ಅನುಭವ ಇದೆ. ಯಾವ ಇಂದ್ರಿಯದ ಕೆಲಸವನ್ನು ನಿರಂತರವಾಗಿ ಯಾರೂ ಮಾಡಲಾರೆ. ಯಾವುದರಿಂದ ನಿರಂತರ ನಾವು ಮಾಡುವ ಕೆಲಸ? ವಿಶ್ರಾಂತಿ ಇಲ್ಲದೆ ಮಾಡುವ ಕೆಲಸ ಯಾವುದು ಅಂದರೆ ಉಸಿರಾಟ, ಶ್ವಾಸೋಚ್ಛ್ವಾಸ. ಉಸಿರಾಡ್ತೇವೆ, ಅದು ನಿರಂತರ ಮಾಡುವ ಕೆಲಸ. ಬೇರೆ ಕೆಲಸಗಳನ್ನು ಮಾಡಿ ಸುಸ್ತಾಯಿತು ಅಂತ ಅನುಭವ ಇದೆ. ಉಸಿರಾಡಿ ಸುಸ್ತಾಯಿತು ಅಂತ ಯಾರಿಗೂ ಅನುಭವ ಇಲ್ಲ. ಉಸಿರಾಡೋದು ನಿಂತಾಗಲೇ ಸುಸ್ತಾಗ್ತದೆ ಅಷ್ಟೇ. ಉಸಿರಾಡಿ ಸುಸ್ತಾಯಿತು ಅಂತ ಅನುಭವ ಇಲ್ಲ. ಆದ್ದರಿಂದ ಆ ದೇವತೆಗೆ ಶ್ರಮ ಪ್ರವೇಶ ಆಗಲಿಲ್ಲ. ಆ ದೇವತೆ ಉತ್ತಮ. ಅದ್ಯಾರು? ಶ್ರಮ ಇಲ್ಲದೆ ಉಸಿರಾಡಿಸುವಂಥ ಕಾರ್ಯ ಮಾಡಿಸುವ ದೇವತೆ ಅಂದರೆ ಮುಖ್ಯ ಪ್ರಾಣದೇವರು. ಅವರಿಗೆ ಅಶ್ರಮ ಅಂತ ಹೆಸರು. ನೈವಾತ್ರ ವಿಶ್ರಮಣ ಮೈಚ್ಛತ್ ಅವಿಶ್ರಮೋಸೌ. ಆದ್ದರಿಂದಲೇ ಒಂದೇ ನೆಗೆತದಲ್ಲಿ ಲಂಕಾಪಟ್ಟಣದವರೆಗೆ ಹಾರಿದರು ಹನುಮಂತ ದೇವರು. ಮೈನಾಕ ಬಂದು ಕೇಳಿತು, ಸ್ವಲ್ಪ ವಿಶ್ರಾಂತಿ ಪಡೆದು ಹೋಗು ಅಂತ. ನಾನು ಶ್ರಮ ಇಲ್ಲದ ದೇವತೆ ಅಂತ ಹೇಳಿದ ಹನುಮಂತ. ಶ್ರಮ ಆದವರು ವಿಶ್ರಾಂತಿ ಪಡಿಬೇಕು, ನನಗೆ ಶ್ರಮ ಇಲ್ಲ. ಹೀಗೆ ವಾಯುದೇವರ ಜೀವೋತ್ತಮತ್ವ ಅನ್ನೋದು ಕೂಡ ಈ ಸಪ್ತಾನ ಪ್ರಕರಣದಲ್ಲಿ ಬಂದಿದೆ. ಅದೇ ಪ್ರಾಣದೇವರಿಗೆ ಉತ್ತಮತ್ವ ಹೇಳಲಿಕ್ಕೆ ಇನ್ನೊಂದು ರೀತಿ ವಿಚಾರವನ್ನು ಹೇಳಿದ್ದಾರೆ. ರುದ್ರದೇವರು ಭಾರತೀ ದೇವಿಯರಿಗಿಂತ ಉತ್ತಮ ಪ್ರಾಣದೇವರು. ಅದನ್ನು ವಿಶೇಷವಾಗಿ ಹೇಳಲಿಕ್ಕೆ ಜಗತ್ತನ್ನು 3 ಭಾಗ ಮಾಡಿದರು. ಜಗತ್ತು 3 ಭಾಗ. ಅದರಲ್ಲಿ ಭಾರತೀ ದೇವಿ ಯಾವುದಕ್ಕೆ ಅಭಿಮಾನಿ, ರುದ್ರದೇವರು ಯಾವುದಕ್ಕೆ ಅಭಿಮಾನಿ, ವಾಯುದೇವರು ಯಾವುದಕ್ಕೆ ಅಭಿಮಾನಿ. ಜಗತ್ತು 3 ಭಾಗ ಅಂದರೆ ನಾಮ, ರೂಪ, ಕರ್ಮ ಅಂತ. ಇದಕ್ಕೆ ತ್ರಯ ಬ್ರಾಹ್ಮಣ ಅಂತ ಹೇಳ್ತಾರೆ. ಜಗತ್ತು 3: ನಾಮ, ರೂಪ, ಕರ್ಮ. ನಾಮಾತ್ಮಕ ಪ್ರಪಂಚಕ್ಕೆಲ್ಲ ಭಾರತೀ ದೇವಿ, ರೂಪಾತ್ಮಕ ಪ್ರಪಂಚಕ್ಕೆಲ್ಲ ರುದ್ರದೇವರು, ಇನ್ನು ಕರ್ಮಾತ್ಮಕ ಪ್ರಪಂಚಕ್ಕೆ ವಾಯುದೇವರ ಅಭಿಮಾನಿಗಳು. ಅವರೇ ಈ 2 ನಾಮರೂಪಕ್ಕಿಂತ ಉತ್ತಮರು. ಕರ್ಮಾಭಿಮಾನಿ, ಕರ್ಮ ಅದನ್ನು ಸೃಷ್ಟಿ ಮಾಡಿದಂಥ, ಕರ್ಮ ಮಾಡಿಸ್ತಕ್ಕಂಥವ್ರು. ಸರ್ವಕರ್ಮ ಪ್ರೇರಕೇಣ, ಸರ್ವಕರ್ಮ ಪ್ರವರ್ತಕೇನ, ಸರ್ವಕರ್ಮ ನಿಯಾಮಕೇನ, ಸರ್ವಕರ್ಮ ಸಾಕ್ಷಿಣ ಅಂತೆಲ್ಲ ವಾಯುದೇವರಿಗೆ ಹೇಳ್ತೇವೆ. ಅವರು ಇದಕ್ಕೆ ನಿಯಾಮಕರು. ಆನಂತರ ಬಂದಿರೋದು ಅಜಾತಶತ್ರು ಬ್ರಾಹ್ಮಣ ಅಂತ. ಅಜಾತಶತ್ರು ಬ್ರಾಹ್ಮಣ ಅಂತಂದರೆ ಇಲ್ಲಿಯವರೆಗೆ ಏನೇನು ವಿದ್ಯೆಗಳನ್ನು ಹೇಳಿದರು ಇದೆಲ್ಲ ಬಾಹ್ಯ ವಿದ್ಯೆಗಳು. ಅಶ್ವವಿದ್ಯೆ ಹೇಳಿದರು, ಬಾಹ್ಯ ವಿದ್ಯೆ ಇದೆ. ಕುದುರೆಯಲ್ಲಿರ್ತಕ್ಕಂಥ ಪರಮಾತ್ಮನ ಸ್ವರೂಪ ಹೇಗಿದೆ, ಯಾವ್ಯಾವ ಅಂಗದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಅದೆಲ್ಲ ಬಾಹ್ಯ ವಿದ್ಯೆ.
ಆಮೇಲೆ ಅಶ್ವಮೇಧ ಯಾಗ, ಅಶ್ವಮೇಧ ಸೃಷ್ಟಿಯಾಯಿತು ಹೇಗೆ, ಅದು ಭಾಷ್ಯವಿದ್ಯೆ. ಉದ್ಗೀತ ಬ್ರಾಹ್ಮಣ ಅಂತ ಬಂತು, ಅಂದರೆ ಉದ್ಗಾತರು ಹಾಡ್ತಕ್ಕಂಥ ಉದ್ಗೀತ ಸಾಮ, ಅದರ ಬಲದಿಂದ ದೇವತೆಗಳು ಜಯಿಸಿದರು ಅಂತ, ಅದು ಭಾಷ್ಯವಿದ್ದೇನೆ. ಹೀಗೆ ಪ್ರಾಜಾಪತ್ಯ ಬ್ರಾಹ್ಮಣದಲ್ಲಿ ಬ್ರಹ್ಮದೇವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಕೊಂಡದ್ದು, ಬ್ರಹ್ಮದೇವರು ಮಾಡಿದ ಸೃಷ್ಟಿ, ದೇಹ ಸ್ಥೂಲ ಮಾಡಿಕೊಂಡು ಪತಿಪತ್ನಿ ಸೃಷ್ಟಿ ಮಾಡಿದ್ದು, ಹಸು ಎತ್ತು ಗಂಡು ಕುದುರೆ ಹೆಣ್ಣು ಕುದುರೆ ಇದೆಲ್ಲ ಸೃಷ್ಟಿ ಮಾಡಿದರು, ಪ್ರಾಣಿ ಜಂತು, ಇದೆಲ್ಲ ಭಾಷ್ಯವಿದ್ಯೆ. ಸಪ್ತಾನ್ನ ವಿದ್ಯೆನೂ ಭಾಷ್ಯವಿದ್ದೇನೆ. ಇನ್ನು ಮುಂದೆ ಹೇಳೋದು ಅಂತರವಿದ್ಯೆ, ಅದು ಮೋಕ್ಷಕ್ಕೆ ವಿಶೇಷ ಸಾಧನ. ಭಾಷ್ಯವಿದ್ಯೆಗಿಂತಲೂ ಅಂತರವಿದ್ಯೆ ಮೋಕ್ಷ ಸಾಧನವಾದ್ದರಿಂದ ಅದನ್ನು ಹೇಳ್ತಾರೆ. ಏನದು ಅಂತಂದ್ರೆ ಅದಕ್ಕೊಂದು ಉಪಾಖ್ಯಾನ, ಒಂದು ಸಣ್ಣ ಘಟನೆ ಹೇಳಿ ಆ ಘಟನೆ ಮೂಲಕ ಅಂತರ ಬ್ರಹ್ಮವಿದ್ಯೆಯನ್ನ ಹೇಳ್ತಾರೆ. ಬಾಲಾಕಿ ಅಂತ ಒಬ್ಬ ಇದ್ದಾನೆ, ಅವನ ಹೆಸರು ಬಾಲಾಕಿ ಅಂತ. ಬಲಾಕ ಅನ್ನುವವನ ಮಗ, ಗಾರ್ಗ್ಯ ಗೋತ್ರದಲ್ಲಿ ಹುಟ್ಟಿದವನು ಬಲಾಕನ ಮಗ ಬಾಲಾಕಿ. ಅವನು ವೇದಾಧ್ಯಯನ ಮಾಡಿದ, ಅಹಂಕಾರ ಬಂತು. ಅಹಂಕಾರ ಬಂದವನು ಕಾಶಿಪಟ್ಟಣಕ್ಕೆ ಬಂದು ಅಜಾತಶತ್ರು ಅನ್ನುವಂಥ ಕ್ಷತ್ರಿಯನ ಹತ್ರ ಬಂದು, ನಾನು ವೇದಾಧ್ಯಯನ ಎಲ್ಲ ಮಾಡಿದ್ದೇನೆ, ನಿನಗೆ ಉಪದೇಶ ಮಾಡ್ತೇನೆ ಅಂತ ಬಂದ. ಅಹಂಕಾರದಿಂದ ತಾನೇ ಬಂದು ಹೇಳಿದ. ಅಜಾತಶತ್ರು ಅಂತ ಒಬ್ಬ ರಾಜ ಕಾಶಿಯವನು, ಅವನ ಹತ್ರ ಬಂದು ಬಾಲಾಕಿ ಹೇಳ್ತಾನೆ. ಆಗ ಹೇಳ್ತಾನೆ, ಒಂದೊಂದು ಉಪದೇಶಕ್ಕೆ ನಿಂಗೆ 1000 ಗೋವು ಕೊಡ್ತೇನೆ, ಅಂಥ ಉಪದೇಶ ನೀನು ಮಾಡು, ನಿನಗೇನು ಬರ್ತದೆ ಅನ್ನೋ ಅಭಿಪ್ರಾಯ ಒಂದು. ನೀನು ಆ ರೀತಿ ಬ್ರಹ್ಮೋಪದೇಶ ಮಾಡ್ತೇನೆ ಅಂತ ಬಂದಿದ್ದೀಯಲ್ಲ, ನೀನೇ ಉಪದೇಶ ಮಾಡೋವನಾಗಿದ್ರೆ ಎಲ್ಲರೂ ಜನಕರಾಜನ ಹತ್ರ ಯಾಕೆ ಹೋಗ್ತಿದ್ರು? ಜನಕೈತೆ ವೈ ಜನಾಹ ಧಾವಂತಿ, ಜನಕ ಅಂತ ಜನರು ಅಲ್ಲಿ ಧಾವಿಸ್ತಾ ಇದ್ದಾರೆ. ಎಲ್ಲರೂ ಜನಕನ ಹತ್ರ ಯಾಕೆ ಹೋಗ್ತಿದ್ರು ನೀನು ಬ್ರಹ್ಮೋಪದೇಶ ಮಾಡೋದಾಗಿದ್ರೆ? ಆದ್ರಿಂದ ಅವನ ವಿದ್ಯೆ ನಿನ್ನಲ್ಲಿ ಇಲ್ಲ. ಇತ್ತು ನೀನು ಹೇಳ್ತೀನಿ ಅಂತ ಆಗಿದ್ರೆ ನಿನಗೆ 1000 ಗೋವು ಕೊಡ್ತೇನೆ ಅಂತ ಸ್ವಲ್ಪ ಅಪಹಾಸ ಮಾಡ್ತಾನೆ ಅಜಾತಶತ್ರು ಬಾಲಾಕಿಯನ್ನ, ಅಹಂಕಾರ ಪಟ್ಟಿದ್ದಕ್ಕೆ. ಆದರೂ ನಾನು ಉಪದೇಶ ಮಾಡ್ತೇನೆ ಅಂತ ಬಾಲಾಕಿ ಅಪಹಾಸ ಮಾಡಿದ್ರು. ತಾನು ಮಾಡಿದ ಉಪದೇಶ ಮಾಡಿದ. ನಾನು ಸೂರ್ಯನಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಬ್ರಹ್ಮ ಅಂತ ತಿಳ್ಕೊಂಡಿದ್ದೇನೆ ಅಂದ. ಅದಕ್ಕೆ ಇವನು ಹೇಳ್ತಾನೆ, ಅಜಾತಶತ್ರು ಹೇಳಿದ, ನಾನು ಅತಿಷ್ಠಾಹ ಅಂತ ತಿಳ್ಕೊಂಡಿದ್ದೇನೆ ಎಂದ. ಏನು ಹಂಗಂದ್ರೆ, ಅತಿಷ್ಠಾಹ ಅಂದರೆ ಎಲ್ಲರನ್ನೂ ಮೀರಿ ನಿಂತವನು, ಅತಿಷ್ಠಾಹ ಮೀರಿ ನಿಂತವನು ಅಂತ ತಿಳ್ಕೊಂಡಿದ್ದೇನೆ. ಅವನನ್ನು ಮೂರ್ಧ ಅಂತ ತಿಳ್ಕೊಂಡಿದ್ದೇನೆ, ರಾಜ ಅಂತ ತಿಳ್ಕೊಂಡಿದ್ದೇನೆ ಅಂತ ಅಜಾತಶತ್ರುವೇ ಹೇಳಿದ. ನೀನು ಸೂರ್ಯನಲ್ಲಿರುವ ಪರಮಾತ್ಮನನ್ನ ಬ್ರಹ್ಮ ಅಂತ ತಿಳ್ಕೊಂಡ್ರೆ, ನಾನು ಅದರ ಜೊತೆಗೆ ಅತಿಷ್ಠ ಮೂರ್ಧ ರಾಜ ಅಂತ ತಿಳ್ಕೊಂಡಿದ್ದೀನಿ. ಅತಿಷ್ಠ ಅಂದರೆ ಎಲ್ಲರನ್ನು ಮೀರಿದವನು, ಮೂರ್ಧ ಅಂದರೆ ಉತ್ತಮ, ರಾಜತೆ ಅಂದರೆ ಪ್ರಕಾಶಮಾನ ಅಂತ ತಿಳ್ಕೊಂಡಿದ್ದೇನೆ. ಯಾರು ಈ ರೀತಿ ಉಪಾಸನೆ ಮಾಡ್ತಾರೋ ಅವರು ಉತ್ತಮರಾಗ್ತಾರೆ ಅಂತ ಫಲನೂ ಹೇಳಿದ. ನಾನು ಚಂದ್ರನಲ್ಲಿರೋ ಬ್ರಹ್ಮನನ್ನು ತಿಳ್ಕೊಂಡಿದ್ದೀನಿ ಅಂತ ಅವನು ಹೇಳಿದ. ನೀನು ಚಂದ್ರನಲ್ಲಿರೋ ಬ್ರಹ್ಮನನ್ನು ತಿಳ್ಕೊಂಡಿದ್ದಿ, ನಾನು ಆ ಚಂದ್ರಾಂತರ್ಗತ ಪರಮಾತ್ಮನನ್ನ ಪಾಂಡರವಾಸ, ಬೃಹತ್ ಪಾಂಡರವಾಸ. ಬೃಹತ್ ಪಾಂಡರವಾಸ ಅಂದ್ರೆ ಶುಕ್ಲಾಂಬರಧರಂ ವಿಷ್ಣು ಅಂತೀವಲ್ಲ, ಅದೇ ಬೃಹತ್ ಪಾಂಡರವಾಸ ಅಂದ್ರೆ. ಬಿಳಿ ಬಣ್ಣದ ದೊಡ್ಡ ಬಟ್ಟೆ ಉಟ್ಕೊಂಡವನು ಶುಕ್ಲಾಂಬರಧರ ಅಂತ ತಿಳ್ಕೊಂಡಿದ್ದೇನೆ. ಹೀಗೆ ಯಾರು ಉಪಾಸನೆ ಮಾಡ್ತಾರೋ ಅವರು ನಿರಂತರ ಯಜ್ಞ ಮಾಡುವವರಾಗ್ತಾರೆ. ಹೀಗೆ ಒಂದೊಂದೇ ಹೇಳ್ತಾನೆ.
ಬಾಲಾಕಿ. ಆದರೆ ಅವನು ಪ್ರತಿಯೊಂದು ಅಧಿಷ್ಠಾನದಲ್ಲಿ ಪೂರ್ಣನಾದ ಪರಮಾತ್ಮ ಇದ್ದಾನೆ ಅಂತ ಅಷ್ಟೇ ತಿಳ್ಕೊಂಡಿದ್ದ. ಮಿಂಚಿನಲ್ಲಿ ಮಿಂಚಿನಲ್ಲಿ ಬ್ರಹ್ಮ ಇದ್ದಾನೆ ಅಂತ ಇವನು ಹೇಳಿದ. ಅವನು ತೇಜಸ್ವಿ, ಮಿಂಚಿನಲ್ಲಿರುವವನು ತೇಜಸ್ವಿ ಅಂತ ನಾ ತಿಳ್ಕೊಂಡಿದ್ದೇನೆ. ಹಾಗೆ ಉಪಾಸನೆ ಮಾಡಿದವರು ಒಳ್ಳೆ ತೇಜಸ್ವಿಗಳಾಗ್ತಾರೆ. ಆಕಾಶದಲ್ಲಿ ಬ್ರಹ್ಮ ಇದ್ದಾನೆ ಅಂತ ಅವನು ತಿಳ್ಕೊಂಡ. ಅದಕ್ಕೆ ಇವ್ರು ಹೇಳಿದರು, ರಾಜರು, ಅಜಾತಶತ್ರು ಹೇಳ್ತಾನೆ, ಅವನು ಪೂರ್ಣಂ ಅಪ್ರವರ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ಆಕಾಶದಲ್ಲಿರುವ ಪರಮಾತ್ಮನನ್ನ ಅಪ್ರವರ್ತಿ ಅಂದರೆ ಸಂತತಿ ವಿಚ್ಛೇದ ಇಲ್ಲದೆ ಇದ್ದವನು ಅಂತ ಅರ್ಥ. ಈ ರೀತಿ ತಿಳ್ಕೊಂಡ್ರೆ ಸಂತತಿ ವಿಚ್ಛೇದ ಆಗೋದಿಲ್ಲ. ವಾಯುವಿನಲ್ಲಿ ಅಜಾತಶತ್ರು ಹೇಳಿದ, ನೀನು ಬ್ರಹ್ಮ ಅಂತ ತಿಳ್ಕೊಂಡಿದ್ದೀನಿ, ನಾನು ಅಪರಾಜಿತ ಸೇನಾ ಅಂತ ಅವನನ್ನು ತಿಳ್ಕೊಂಡಿದ್ದೇನೆ. ಈ ರೀತಿ ಉಪಾಸನೆ ಮಾಡಿದವರು ಜಯಶೀಲರಾಗ್ತಾರೆ. ಅಗ್ನಿಯಲ್ಲಿ ವಿಷಾಸಹಿ, ಅಜಾತಶತ್ರು ಹೇಳಿದ, ನೀನು ಬ್ರಹ್ಮ ಅಂತ ತಿಳ್ಕೊಂಡಿದ್ದೀನಿ, ನಾನು ವಿಷಾಸಹಿ ಅಂತ ತಿಳ್ಕೊಂಡಿದ್ದೇನೆ. ಅಂದರೆ ಅಗ್ನಿಯನ್ನು ಯಾರೂ ಮೆಟ್ಲಾರರು, ಅದ್ರ ಮೇಲೆ ಕಾಲಿಡೋದಿಲ್ಲ, ಬಟ್ಟಿನಿಂದ ಮುಟ್ಟೋದಿಲ್ಲ. ಯಾಕೆ? ಯಾರಿಗೂ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಅದು ವಿಷಾಸಹಿ ಅಂತ ಪರಮಾತ್ಮನ ಹೆಸರು. ವಿಷಾಸಹಿ ಅಂತ ಅಂದರೆ ಅವನನ್ನು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀರಿನಲ್ಲಿ ಅನುಕೂಲ ಅನ್ನೋ ಪರಮಾತ್ಮ ಇದ್ದಾನೆ. ನೀರೆಲ್ಲರಿಗೂ ಬೇಕು, ಎಲ್ಲದಕ್ಕೂ ಅನುಕೂಲ ನೀರು. ತಿಂದ ತುತ್ತ ಒಳಗಿಳಿಲಿಕ್ಕೆ ನೀರು ಬೇಕು, ಅನುಕೂಲ ಅನ್ನೋ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅದನ್ನು ತಿಳ್ಕೊಂಡ್ರೆ ಎಲ್ರಿಗೂ ಪರಮಾತ್ಮ ಅನುಕೂಲನಾಗಿರ್ತಾನೆ. ಆದರ್ಶ ಕನ್ನಡಿಯಲ್ಲಿ ರೋಚಿಷ್ಣು ಅಂತಿದ್ದಾನೆ. ನಾವು ನಡ್ಕೊಂಡು ಹೋಗುವಾಗ ಬರುವ ಶಬ್ದದಲ್ಲಿ ಹಸು ಅನ್ನೋ ಪರಮಾತ್ಮ ಇರ್ತಾನೆ. ನಡ್ಕೊಂಡು ಹೋಗುವಾಗ ಶಬ್ದ ಉಂಟಾಗ್ತದೆ, ಹೆಜ್ಜೆ ಶಬ್ದ, ಅದು ಅವಲ್ಲಿ ಹಸು ಅಂತಿದ್ದಾನೆ. ಅವನನ್ನು ತಿಳ್ಕೊಂಡ್ರೆ ಅಪಮೃತ್ಯು ಬರೋದಿಲ್ಲ. ದಿಕ್ಕುಗಳಲ್ಲಿ ಪರಮಾತ್ಮ ಇದ್ದಾನೆ. ಅವನನ್ನು ದ್ವಿತೀಯ ಅನಪಗಹ ಅಂತ ಆ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು. ಅವಾಗ ನಮ್ಮ ಪರಿವಾರ ವಿಚ್ಛಿನ್ನ ಆಗೋದಿಲ್ಲ, ಯಥೇಚ್ಛ ಪರಿವಾರ ಇರ್ತದೆ. ನೆರಳಿನಲ್ಲಿ ಛಾಯಾಮಯ ಅನ್ನೋ ಪರಮಾತ್ಮ ಇದ್ದಾನೆ. ಛಾಯಾಮಯ, ಆ ನೆರಳಲ್ಲಿರೋ ಪರಮಾತ್ಮನೇ ಮಾರಕ. ಅವನನ್ನು ತಿಳ್ಕೊಂಡ್ರೆ ಅವನು ಮಾರಕನಾಗೋದಿಲ್ಲ. ಚತುರ್ಮುಖ ಬ್ರಹ್ಮನಲ್ಲಿ ಆತ್ಮನ್ವಿ ಎನ್ನುವ ಪರಮಾತ್ಮ ಇದ್ದಾನೆ. ಅವನನ್ನು ತಿಳ್ಕೊಂಡ್ರೆ ಒಳ್ಳೆ ಮನಸ್ಸು ಉಳ್ಳವನಾಗ್ತಾನೆ. ಆದರೆ ಇಷ್ಟು ತಿಳ್ಕೊಂಡ್ರೂ ಕೂಡ ಇದು ಮೋಕ್ಷ ಸಾಧಕ ಅಲ್ಲ. ಸೂರ್ಯ, ಚಂದ್ರ, ಮಿಂಚು, ಆಕಾಶ, ವಾಯು, ಅಗ್ನಿ, ಜಲ, ಆದರ್ಶ, ಅದರ ಕನ್ನಡಿ, ನಡೆಯುವಾಗ ಬರುವ ಶಬ್ದ, ದಿಕ್ಕು, ನೆರಳು, ಬ್ರಹ್ಮ, ಎಲ್ಲದರಲ್ಲೂ ಒಂದೊಂದು ಗುಣವುಳ್ಳ ಅಪರೂಪದ ಹೆಸರಿನ ಪರಮಾತ್ಮ ಇದ್ದಾನೆ. ಅತಿಷ್ಠಾಹ ಬೃಹತ್ ಪಾಂಡರವಾಸ, ತೇಜಸ್ವಿ, ಅಪ್ರವರ್ತಿ, ಅಪರಾಜಿತ ಸೇನಾ, ಹಿಂಗೆಲ್ಲ ಇದ್ದಾನೆ. ಆದರೂ ಅಪೂರ್ಣ. ಮೋಕ್ಷ ಸಾಧನೆ ಆಗಬೇಕಾದ್ರೆ ಹೃದಯದಲ್ಲಿರೋ ಭಗವಂತನ ತಿಳ್ಕೋಬೇಕು. ಇದೆಲ್ಲ ಸೂರ್ಯನಲ್ಲಿರೋ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದಾನೆ, ಒಬ್ಬನೇ. ಆದರೂ ವಿಶೇಷ ಸಂಬಂಧ ಇಲ್ಲ. ಸೂರ್ಯನಿಗಿದೆ ಅಷ್ಟೆ. ಸೂರ್ಯನಲ್ಲಿ ಪರಮಾತ್ಮ, ಚಂದ್ರನಲ್ಲಿ ಪರಮಾತ್ಮ, ಮಿಂಚು ಎಲ್ಲ ಕಡೆ ಇದ್ದಾನೆ. ಆದರೆ ನಮ್ಮ ಹೃದಯದಲ್ಲಿದ್ದ ಪರಮಾತ್ಮನಿಗೂ ನಮಗೂ ವಿಶೇಷ ಸಂಬಂಧ ಇದೆ. ಅವನನ್ನು ತಿಳ್ಕೊಳ್ಬೇಕು. ಅದಕ್ಕೆ ಅಜಾತಶತ್ರು ಬಾಲಾಕಿಯನ್ನ ಕೈ ಹಿಡಿದು ಕರ್ಕೊಂಡು ಹೋದ್ರು. ಒಬ್ಬ ಮಲಗಿದ್ದ, ಕರಿ ಅಂತಂದ್ರು. ಚಂದ್ರ, ಸೂರ್ಯ, ಮಿಂಚು, ಅಲ್ಲಿ ಪರಮಾತ್ಮ ಇದ್ದಾನೆ. ಅದೇ ಪರಮಾತ್ಮ ಇಲ್ಲೂ ಇದ್ದಾನೆ, ಮಲಗಿದವನಲ್ಲೂ ಇದ್ದಾನೆ. ಅವನ ಹೆಸರು ಕರಿ. ಚಂದ್ರಾಂತರ್ಗತ ಪರಮಾತ್ಮನನ್ನ ಕರೆದರು, ಬೃಹತ್ ಪಾಂಡರ ವಾಸ ಅಂತ ಕರೆದರು. ಮಿಂಚಿನಲ್ಲಿರುವವನ್ನ ತೇಜಸ್ವಿ ಅಂತ ಕರೆದರು. ಏನ್ ಮಾಡಿದ್ರು ಅವನು ಹೇಳಲೇ ಇಲ್ಲ. ದೇವದತ್ತ ಮಲಗಿದ್ದ ಅಂತ ಇಟ್ಟುಕೊಳ್ಳಿ. ದೇವದತ್ತನಲ್ಲಿ ಪರಮಾತ್ಮ ಇದ್ದಾನೆ. ಅವನೇ ಚಂದ್ರ, ಸೂರ್ಯ, ಮಿಂಚು, ಆಕಾಶ, ಅಗ್ನಿ ಎಲ್ಲ ಕಡೆ ಇದ್ದಾನೆ. ಆ ಹೆಸರಿನಿಂದ ಕರೆದ್ರೆ ಇವನು ಹೇಳಲಿಲ್ಲ. ಇವನಿಗೆ ಒಂದು ಅಸಾಧಾರಣ ನಾಮ ಇದೆ, ದೇವದತ್ತ ಅಂತ. ಅದೇ ಹೆಸರಿನಿಂದ ಕರೆದರು, ಆದರೂ ಹೇಳಲಿಲ್ಲ. ಕೆಲವು ಸಲ ಹೇಳ್ತಾರೆ, ಅವ್ರ ಹೆಸರೇ ಕರೆದ್ರು ಹೇಳ್ತಾರೆ, ಹೇಳಲಿಲ್ಲ. ಕೊನೆಗೆ ಅಜಾತಶತ್ರು ಬಾಲಾಕಿಯ ಕೈ ಹಿಡಿದು ಅವನ ಮೈ ಅಲ್ಲಾಡಿಸಿದ. ಕೈಯಿಂದ ಅವನ ದೇಹವನ್ನು ಅಲ್ಲಾಡಿಸಿ ಕೂಡಲೇ ಎದ್ದು ಬಿಟ್ಟ. ಅವನ ಎದ್ದು ಸುಮ್ಮನೆ ಕೈ ಹಿಂಗೆ ಅಲ್ಲಾಡಿಸಿದ್ರೆ ಸಾಕು, ಎದ್ದು ಬಿಟ್ಟ. ಇವತ್ತಿಗೂ ಅಷ್ಟೇ, ಮಲಗಿದವರನ್ನ
ಯಾರನ್ನೋ ಕರೀರಿ, ಅವ್ರು ಹೇಳೋದಿಲ್ಲ ಬೇಗ. ಮಲಗಿದವರು ಯಾರು ಇರ್ತಾರೆ ಅವ್ರ ಹೆಸರಿನಿಂದೇ ಕರಿಬೇಕು, ಬೇರೆ ಹೆಸರು ಕರೆದ್ರೆ ಬೇಗ ಹೇಳೋದಿಲ್ಲ ಅವರು. ಅಂದ್ರೆ ಬೇಕು ಅಂತಲ್ಲ, ಎಚ್ಚರಿಕೆನೇ ಆಗೋದಿಲ್ಲ, ಪರಮಾತ್ಮ ಎಬ್ಸೋದೇ ಇಲ್ಲ. ಅವನ ಹೆಸರಿನಿಂದ ಕರೆದಾಗ ಕೆಲವು ಸಲ ಹೇಳ್ತಾನೆ, ಕೆಲವು ಸಲ ಹೇಳೋದು ಇಲ್ಲ. ಕೆಲವು ಸಲ ಕೈ ಹಿಡಿದು ಅಲ್ಲಾಡಿಸಿದ ಕೂಡಲೇ ಹೇಳ್ತಾನೆ. ಯಾಕೆ ಯಾಕೆ ಅಂದರೆ ಹೃದಯದಲ್ಲಿರುವ ಪರಮಾತ್ಮನಿಗೂ ಆ ಜೀವನಿಗೂ ವಿಶೇಷ ಸಂಬಂಧ ಇದೆ. ಚಂದ್ರ, ಸೂರ್ಯ, ಮಿಂಚು, ಅಗ್ನಿ ಅಲ್ಲಿರೋ ಪರಮಾತ್ಮನಿಗೂ ಈ ದೇಹದಲ್ಲಿರೋ ಪರಮಾತ್ಮ ಒಬ್ಬನೇ ಆದರೂ ಕೂಡ ದೇಹದಲ್ಲಿರೋ ಜೀವಾತ್ಮನಿಗೆ ಅಷ್ಟು ವಿಶೇಷ ಸಂಬಂಧ ಇರೋದಿಲ್ಲ. ಅವನ ಅಸಾಧಾರಣ ನಾಮದಿಂದ ಕರೆದರೂ ಕೂಡ ಎಷ್ಟೋ ಸಲ ಹೇಳದೇ ಇರೋದುಂಟು, ಆದರೆ ಕೈ ಹಿಡಿದು ಅಲ್ಲಾಡಿಸಿದ ಕೂಡಲೇ ಹೇಳ್ತಾನೆ. ಯಾಕೆ? ಹೃದಯದಲ್ಲಿರೋ ಪರಮಾತ್ಮ ವಿಶೇಷ ಸಂಬಂಧ ಆ ದೇಹಕ್ಕಿದೆ, ಆ ಜೀವನಿಗಿದೆ. ಆದ್ದರಿಂದ ದೇಹ ಅಲ್ಲಾಡಿಸಿದ ಕೂಡಲೇ ಹೇಳ್ತಾನೆ. ಇದನ್ನು ತಿಳ್ಕೊಳ್ಬೇಕು. ಅಂದ್ರೆ ಏನಾಯ್ತು, ಎಲ್ಲಾ ದೇವತೆಗಳಲ್ಲಿ ಪರಮಾತ್ಮ ಇದ್ದಾನೆ, ನಮ್ಮೊಳಗೂ ಇದ್ದಾನೆ. ಆದರೆ ಆ ದೇವತಾಂತರ್ಯಾಮಿ ರೂಪದ ವಿಶೇಷ ಸಂಬಂಧ ನಮ್ಮ ದೇಹಕ್ಕಿಲ್ಲ. ನಮ್ಮ ದೇಹದ ಅಸಾಧಾರಣ ನಾಮ ಇದೆ, ಅದರದ್ದು ವಿಶೇಷ ಸಂಬಂಧ ಇಲ್ಲ. ಹೃದಯದಲ್ಲಿರೋ ರೂಪ ಇದೆ, ಆ ರೂಪಕ್ಕೂ ನಮಗೂ ಜೀವನಿಗೂ ವಿಶೇಷ ಸಂಬಂಧ ಇದೆ. ಆದ್ದರಿಂದಲೇ ಕೈ ಹಿಡಿದು ಅಲ್ಲಾಡಿಸಿದಾಗ ಹೇಳೋದು. ಇದರಿಂದ ತಿಳ್ಕೊಳ್ಬೇಕು, ಪ್ರತಿಯೊಬ್ಬ ಅಂತರ್ಯಾಮಿ, ಪ್ರತಿಯೊಬ್ಬರ ಹೃದಯದಲ್ಲಿ ಹೃದ್ಗುಹಾ ನಿವಾಸಿ ಅಂತ ಹೇಳೋದು ಹಾಗೆ. ಹೃತ್ಕಮಲ ಮಧ್ಯ ನಿವಾಸಿ ಅಂತ ಪ್ರತಿಯೊಂದು ಕರ್ಮ ಮಾಡುವಾಗ ಅದನ್ನು ನಾವು ಉಲ್ಲೇಖ ಮಾಡ್ತೀವಿ. ಯಾಕೆ? ವಿಶೇಷ ಸಂಬಂಧ ಇರೋದು ಆ ರೂಪದ್ದು. ಆದ್ರಿಂದ ಆ ರೂಪ ನಮ್ಮ ಹೃದಯ ಕಮಲದಲ್ಲಿರೋ ರೂಪವನ್ನ ಚಿಂತನೆ ಮಾಡಬೇಕು, ವಿಶೇಷವಾಗಿ ಅದನ್ನು ಸ್ಮರಣೆ ಮಾಡಬೇಕು. ಇದು ಅಜಾತ ಶತ್ರು ಬ್ರಾಹ್ಮಣದಲ್ಲಿ ಬಂದಿರೋದು. ಅಜಾತ ಶತ್ರುನೇ ಬಾಲಾಕಿಗೆ ಹೊಡೋದು. ಒಬ್ಬ ಬ್ರಾಹ್ಮಣ ಕ್ಷತ್ರಿಯನಿಗೆ ಉಪದೇಶ ಮಾಡಬೇಕು, ಆದರೆ ಅಜಾತ ಶತ್ರುವೇ ಬಾಲಾಕಿಗೆ ಮಾಡಿದ. ಮುಂದೆ ಬರೋದು ಶಿಶು ಬ್ರಾಹ್ಮಣ. ಇದು ಇಂದ್ರಿಯ ನಿಗ್ರಹಕ್ಕೆ ಬೇಕಾದದ್ದು. ಪರಮಾತ್ಮನ ವಿದ್ಯೆ ಬರಬೇಕಾದ್ರೆ ಇಂದ್ರಿಯ ಜಯ ಬೇಕು. ಇಂದ್ರಿಯ ಜಯಕ್ಕೆ ಈ ಬ್ರಾಹ್ಮಣದ ಉಪಾಸನೆ ಇದು ಬಹಳ ಮುಖ್ಯ. ಏನು? ಬಲಗಣ್ಣಿನಲ್ಲಿ, ಪ್ರತಿಯೊಬ್ಬರ ಬಲಗಣ್ಣಿನಲ್ಲಿ ವಾಯುದೇವರು ಇರ್ತಾರೆ. ಆ ವಾಯುದೇವರನ್ನ 7 ದೇವತೆಗಳು ಉಪಾಸನೆ ಮಾಡ್ತಾರೆ. ಈ ವಾಯುವಿದ್ಯೆಯನ್ನು ತಿಳ್ಕೊಂಡ್ರೆ ಸಪ್ತ ದೇವತೆಗಳು ಪ್ರತಿಯೊಬ್ಬರ ಬಲಗಣ್ಣಿನಲ್ಲಿರುವ ವಾಯುದೇವರನ್ನು ಉಪಾಸನೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಇಂದ್ರಿಯ ಜಯ ಆಗ್ತದೆ. ಹೇಗಿದ್ದಾರೆ? ಏನದು ವಿದ್ಯೆ ಅಂದ್ರೆ, ನಮ್ಮ ಬಲಗಣ್ಣಿನಲ್ಲಿ ಸಣ್ಣ ದನದ ಕರುವಿನ ರೂಪದಲ್ಲಿ ವಾಯುದೇವರು ಇರ್ತಾರೆ. ಗೋವತ್ಸ, ಒಂದು ಹಸುವಿಗೆ ಕರು ಸಣ್ಣದಿರ್ತದೆ, ಹಸುವಿನ ಕರು, ಅಷ್ಟು ಸಣ್ಣ ರೂಪದಿಂದ ಕರುವಿನ ರೂಪದಿಂದ ವಾಯುದೇವರು ಅತಿ ಸಣ್ಣ ರೂಪ ಧರಿಸಿ ಬಲಗಣ್ಣಿನಲ್ಲಿ ಇರ್ತಾರೆ. ಸೂಕ್ಷ್ಮ ಶರೀರ ಏನಿದೆ, ನಮ್ಮ ಜೀವರದ್ದು ಸೂಕ್ಷ್ಮ ಶರೀರ, ಅದೇ ದನದ ಕೊಟ್ಟಿಗೆ. ಸ್ಥೂಲ ಶರೀರ ಅನ್ನೋದು ಕೊಟ್ಟಿಗೆ ಇರುವ ಪ್ರದೇಶ, ದೊಡ್ಡ ಪ್ಲಾಟ್, ಅದರಲ್ಲಿ ಕೊಟ್ಟಿಗೆ. ಸ್ಥೂಲ ಶರೀರ ದೊಡ್ಡ ಜಾಗ, ಅದರಲ್ಲಿ ಸೂಕ್ಷ್ಮ ಶರೀರ ದನದ ಕೊಟ್ಟಿಗೆ, ಅದರಲ್ಲಿ ದನದ ಕರು ಅಂದರೆ ವಾಯುದೇವರು. ಆ ಕೊಟ್ಟಿಗೆಯಲ್ಲಿ ಒಂದು ಕಂಬ, ಅಂದರೆ ಬಲಗಣ್ಣಿನಲ್ಲಿ ನಾರಾಯಣನೇ ಕಂಬದ ರೂಪದಲ್ಲಿ ಇರ್ತಾನೆ. ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ ಕಂಬಕ್ಕೆ. ಆ ಹಗ್ಗವೇ ಲಕ್ಷ್ಮೀದೇವಿ, ಹಗ್ಗವೇ ಲಕ್ಷ್ಮೀದೇವಿ. ಇನ್ನೊಂದು ತುದಿಯನ್ನ ಈ ವಾಯುದೇವರಿಗೆ ಕಟ್ಟಿ ಹಾಕಿದ್ದಾರೆ. ಗೂಟ ಪರಮಾತ್ಮ, ಹಗ್ಗ ಲಕ್ಷ್ಮೀದೇವಿ, ಇನ್ನೊಂದು ತುದಿ ಕಟ್ಟಿದ್ದು ಕರುವಿಗೆ ಅಂದರೆ ವಾಯುದೇವರಿಗೆ. ಹೀಗೆ ಬಲಗಣ್ಣಿನಲ್ಲಿ ಇವು 3, ಪರಮಾತ್ಮ ಕಂಬದ ರೂಪದಿಂದ ಇರ್ತಾನೆ, ಲಕ್ಷ್ಮಿ ಹಗ್ಗದ ರೂಪದಿಂದ, ವಾಯುದೇವರು ಕರು. ಆ ಕರುವನ್ನ 7 ದೇವತೆಗಳು ಉಪಾಸನೆ ಮಾಡ್ತಾರಂತೆ ಅವನ ಸುತ್ತಲೂ ಪರಿವಾರರಾಗಿ. ಏನದು? ನಮ್ಮ ಕಣ್ಣಿನಲ್ಲೇ ಕೆಂಪು ಗೆರೆಗಳಿರ್ತದೆ, ಸಣ್ಣ ಸಣ್ಣ ಕೆಂಪು ಗೆರೆ. ಅದು ರುದ್ರದೇವರು ಇರ್ತಾರಲ್ಲಿ. ವಾಯುದೇವರು ಉಪಾಸನೆ ಮಾಡಲಿಕ್ಕೆ ಕೆಂಪು ಗೆರೆ ರೂಪದಿಂದ ರುದ್ರದೇವರು. ಕಣ್ಣಿನಲ್ಲಿ ನೀರು ಬರ್ತದೆ, ಅಕಸ್ಮಾತ್ ಹೊಗೆ ಬಡಿದ್ರೆ ಅಥವಾ ಏನಾದರೂ ಕಣ್ಣಿಗೆ ತಾಗಿದ್ರೆ ನೀರು ಬರ್ತದೆ. ಎಲ್ಲಿಂದ ಬಂತು ನೀರು? ಪರ್ಜನ್ಯ ಇರ್ತಾನೆ, ಆ ನೀರಿನಲ್ಲಿ ಪರ್ಜನ್ಯ ಇರ್ತಾನೆ. 2 ದೇವತೆ ಆಯಿತು.
ಕಣ್ಣಿನ ಮಧ್ಯದಲ್ಲಿ ಒಂದು ನಕ್ಷತ್ರದ ಹಾಗೆ ಇರ್ತದೆ, ಸಣ್ಣ ನಕ್ಷತ್ರ ಥರ ಇರ್ತದೆ, ಒಂದು ವರ್ತುಲಾಕಾರವಾಗಿ. ಅದು ಸೂರ್ಯ ಇರ್ತಾನಲ್ಲಿ. ಕಣ್ಣಿನಲ್ಲಿ ಒಂದು ಕಪ್ಪು ಭಾಗ ಇದೆ. ಆ ಕಪ್ಪು ವರ್ತುಲಾಕಾರವಾದ ಕಪ್ಪು ಭಾಗದಲ್ಲಿ ಅಗ್ನಿ ಇರ್ತಾನೆ. ಬಿಳಿನೂ ಇದೆ, ಅದರ ಸುತ್ತಲೂ ಬಿಳಿ ಇರ್ತದೆ. ಬಿಳಿ ಭಾಗದಲ್ಲಿ ಇಂದ್ರ, ಕೆಳಗಡೆ ರೆಪ್ಪೆಯಲ್ಲಿ ಪೃಥ್ವಿ, ಮೇಲ್ಗಡೆ ರೆಪ್ಪೆಯಲ್ಲಿ ದೆವ್ಹು, ದ್ಯುಲೋಕಾಭಿಮಾನಿ. ಹೀಗೆ 7 ದೇವತೆಗಳು ಕಣ್ಣಿನಲ್ಲಿದ್ದು ವಾಯುದೇವರನ್ನು ಉಪಾಸನೆ ಮಾಡ್ತಾರೆ. ನೋಡ್ಲಿಕ್ಕೆ ಒಂದು ಸಣ್ಣ ಕಣ್ಣು, ಒಂದು ರೂಪಾಯಿ ಕಾಯಿನಷ್ಟು ಅಗಲ ಇರೋದಿಲ್ಲ. 1 ರೂಪಾಯಿ ಕಾಯಿನ್ ಅಂತ ಇಟ್ಕೋಬಹುದು ಬೇಕಾದ್ರೆ. ಅಷ್ಟರಲ್ಲಿ ಇಷ್ಟು ದೇವತೆಗಳು, ಕಂಬ, ಹಗ್ಗ ವಾಯುದೇವರು, ಲಕ್ಷ್ಮೀ ನಾರಾಯಣ ವಾಯುದೇವರು, ಕೆಂಪುಗೆರೆಯಲ್ಲಿ ರುದ್ರ, ನೀರಿನಲ್ಲಿ ಪರ್ಜನ್ಯ, ಕಣ್ಣಲ್ಲಿರುವ ನಕ್ಷತ್ರದಲ್ಲಿ ಸೂರ್ಯ, ಕಪ್ಪು ಭಾಗದಲ್ಲಿ ಅಗ್ನಿ, ಬಿಳಿ ಭಾಗದಲ್ಲಿ ಇಂದ್ರ, ಕೆಳಗಿನ ರೆಪ್ಪೆಯಲ್ಲಿ ಪೃಥ್ವಿ, ಮೇಲಿನ ರೆಪ್ಪೆಯಲ್ಲಿ ದ್ಯುಲೋಕಾಭಿಮಾನಿ. 7 ದೇವತೆಗಳಾಯ್ತು. ಅವರು ಯಾವ ರೂಪದಲ್ಲಿರ್ತಾರೆ? ರುದ್ರದೇವರು ಗೌತಮ ಅನ್ನೋ ಹೆಸರಿನಲ್ಲಿ ಇರ್ತಾರಂತೆ. ಗೌತಮ ಋಷಿ ಋಷಿನಾಮ ಅದೆಲ್ಲ, ಎಲ್ಲ ಋಷಿಗಳ ಹೆಸರಿನಲ್ಲಿ ಇರ್ತಾರೆ. ರುದ್ರದೇವರು ಗೌತಮ ಅನ್ನೋ ಋಷಿಗಳ ರೂಪದಲ್ಲಿ, ಆ ಹೆಸರಿನಲ್ಲಿ. ಪರ್ಜನ್ಯ ಭರದ್ವಾಜ ಅನ್ನೋ ಹೆಸರಿನಲ್ಲಿ, ಸೂರ್ಯ ವಿಶ್ವಾಮಿತ್ರ ಅನ್ನೋ ಹೆಸರಿನಲ್ಲಿ, ಅಗ್ನಿಯೇ ಜಮದಗ್ನಿ ಅನ್ನೋ ಹೆಸರು, ಇಂದ್ರದೇವರು ವಸಿಷ್ಠ ಅನ್ನೋ ಹೆಸರಿನಲ್ಲಿ ಇರ್ತಾರೆ, ಪೃಥ್ವಿ ಕಶ್ಯಪ ಅನ್ನೋ ಹೆಸರಿನಲ್ಲಿ, ದ್ಯುಲೋಕಾಭಿಮಾನಿ ಉಮಾ ಅನ್ನೋ ಹೆಸರಿನಲ್ಲಿ ಇರ್ತಾಳೆ. 8ನೇವಳಾಗಿ ಸರಸ್ವತಿ ದೇವಿಯು ಕೂಡ ಇರ್ತಾಳಂತೆ, ಅತ್ರಿ ಋಷಿಗಳ ಹೆಸರಿನಿಂದ. ಹೀಗೆ ಅದಕ್ಕೆ ಶಿಶು ಅಂತ ಕರೀತಾರೆ ವಾಯುದೇವರನ್ನ. ಕೂಸಿನ ಕಂಡೀರ ಅಂತ. ಕರು, ದನದ ಕರುವಿನ ಹಾಗೆ ಬಲಗಣ್ಣಲ್ಲಿರ್ತಕ್ಕಂಥ ವಾಯುದೇವರನ್ನ ಉಪಾಸನೆ ಮಾಡಿದರೆ ಇಂದ್ರಿಯ ಜಯಪ್ರಾಪ್ತಿ ಅಂತ ಹೇಳಿದ್ದಾರೆ. ಆಮೇಲೆ ಭಗವಂತನಿಗೆ ಎಲ್ಲ ದೇವೋತ್ತಮತ್ವವನ್ನು ಹೇಳಲಿಕ್ಕೆ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಒಂದು ಬಂದಿದೆ. ಪ್ರಪಂಚದಲ್ಲಿ ಮೂರ್ತ ಅಮೂರ್ತ ಅಂತ 2. ಮೂರ್ತ ಅಂದರೆ ಪೃಥ್ವಿ, ಅಪು, ತೇಜಸ್ಸು. ಪೃಥ್ವಿ ತತ್ವ, ಜಲತತ್ವ, ತೇಜಸ್ಸು, ಇದಿಷ್ಟು ಮೂರ್ತ. ಅಮೂರ್ತ ಅಂತಂದ್ರೆ ವಾಯು ಮತ್ತು ಅಂತರಿಕ್ಷ. ಈ ಮೂರ್ತ ಅಮೂರ್ತಕ್ಕಿಂತ ಪರಮಾತ್ಮ ವಿಲಕ್ಷಣನಾಗಿದ್ದಾನೆ. ಆದ್ದರಿಂದ ಸದಸದ್ವಿಲಕ್ಷಣ ಅಂತ ಹೇಳೋದು ಉಂಟು. ಸತ್ ಅಂದ್ರೆ ಮೂರ್ತ, ಅಸತ್ ಅಂದ್ರೆ ಅಮೂರ್ತ. ಪರಮಾತ್ಮ ಸದಸದ್ವಿಲಕ್ಷಣ ಅಂದ್ರೆ ಮೂರ್ತಾಮೂರ್ತ ವಿಲಕ್ಷಣ. ಅದರಲ್ಲಿ ಅಮೂರ್ತ ಸಾರ. ಅಮೂರ್ತ ಅಂದ್ರೆ ವಾಯು, ಅಂತರಿಕ್ಷ. ಅಂತರಿಕ್ಷಕ್ಕೆ ಅಭಿಮಾನಿ ರಮಾದೇವಿ. ವಾಯು ಅಂತರಿಕ್ಷಕ್ಕಿಂತ ಉತ್ತಮ, ಆದ್ದರಿಂದ ಅಮೂರ್ತ ಸಾರ ಅಂತ ಅವನನ್ನು ಕರೀತಾರೆ. ಇದು ವಿಷ್ಣುವಿನ ಸರ್ವೋತ್ತಮತ್ವ. ಮುಂದೆ ಬಂದಿರೋ ಪ್ರಕರಣನೇ ಬಹಳ ಪ್ರಸಿದ್ಧವಾದಂಥ ಮೈತ್ರೇಯಿ ಬ್ರಾಹ್ಮಣ. ಯಾಜ್ಞವಲ್ಕ್ಯ ಅಂತ ಒಬ್ಬ ಋಷಿಗಳಿದ್ರು. ಅವರಿಗಿಬ್ಬರು ಹೆಂಡಂದರು, ಮೈತ್ರೇಯಿ ಮತ್ತು ಕಾತ್ಯಾಯನಿ. ಒಂದು ಸಲ ಯಾಜ್ಞವಲ್ಕ್ಯರು ಸನ್ಯಾಸ ತಗೊಳ್ಬೇಕು ಅಂತ ಮನಸ್ಸು ಮಾಡಿದರು. ಇಬ್ಬರು ಹೆಂಡಂದ್ರನ್ನ ಕರೆದು ಹೇಳ್ತಾರೆ, ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ, ನನ್ನ ಭೂಮಿ ಸಂಪತ್ತು ಎಲ್ಲ ನಿಮ್ಮಿಬ್ಬರಿಗೆ ಹಂಚಿಬಿಡ್ತೇನೆ ಅಂತ ಅಂದರು. ಆವಾಗ ಮೈತ್ರೇಯಿ ಕೇಳ್ತಾಳೆ, ನೀವು ನಿಮ್ಮ ಸಂಪತ್ತನ್ನು ನಮಗೆ ಹಂಚುತ್ತೀರಿ, ಅದರಿಂದ ನಾವು ಮೋಕ್ಷವನ್ನು ಪರ್ಚೇಸ್ ಮಾಡಬಹುದೇ ಅಂತ ಕೇಳಿದ್ರು. ಅಯ್ಯೋ, ಅದರಿಂದ ಮೋಕ್ಷ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮೋಕ್ಷಕ್ಕೆ ಉಪಯೋಗಿ ಆಗೋದಿಲ್ಲ ಅದು. ಹಾಗಾದ್ರೆ ಅದು ಬೇಡ ನನಗೆ ಅಂದವು. ಅದು ಬೇಡ, ಮೋಕ್ಷಕ್ಕೆ ಬೇಕಾದ ಸಂಪತ್ತು ಏನಾದರೂ ನಿಮ್ಮಲ್ಲಿದ್ದರೆ ಅದನ್ನು ಕೊಟ್ಟು ಹೋಗ್ರಿ ನಮಗೆ ಅಂದಾಗ, ಹಾಗೆ ಆಗಲಿ ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಉಪದೇಶ ಮಾಡ್ತಾರೆ. ಮೋಕ್ಷ ಸಾಧಕವಾದ ಸಂಪತ್ತನ್ನು ಕೊಡ್ತಾರೆ. ಏನದು ಅವ್ರು ಮಾಡಿದ ಉಪದೇಶ ಏನು ಅಂದರೆ, ಲೋಕದಲ್ಲಿ ನಾವು ನೋಡ್ತೇವೆ, ಒಬ್ಬ ಗಂಡ ಹೆಂಡತಿಗೆ ಪ್ರಿಯನಾಗ್ತಾನೆ. ಹೆಂಡತಿಗೆ ಗಂಡ ಅಂದ್ರೆ ಭಾರಿ ಪ್ರೀತಿ. ಯಾಕೆ ಅಷ್ಟು ಪ್ರಿಯನಾದ? ತನ್ನ ಇಚ್ಛೆಯಿಂದ ಆದ್ನ ಅಲ್ಲ, ಭಗವಂತನ ಸಂಕಲ್ಪಕ್ಕೆ ಬಂತು ಆದಷ್ಟು. ಪ್ರತಿಯೊಬ್ಬನಿಗೂ ಇದ್ದೇ ಇರ್ತದೆ, ಹೆಂಡತಿ ನನ್ನನ್ನು ಬಹಳ ಪ್ರೀತಿಸಲಿ, ನನ್ನ ಮೇಲೆ ಅಭಿಮಾನ ಮಾಡಲಿ ಅಂತ ಇರ್ತದೆ.
ಇದ್ದು ಕೂಡಲೇ ಮಾಡ್ತಾಳೆ ಅಂತ ನಿಯಮ ಇಲ್ಲ. ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಕಾಮಾಯ ಅಂದ್ರೆ ಕಾಮೇನ ಅಂತರ್ಥ. ಭಗವಂತನ ಸಂಕಲ್ಪದಿಂದ ಒಬ್ಬ ಗಂಡ ಪತ್ನಿಗೆ ಪ್ರಿಯನಾಗ್ತಾನೆ ಹೊರತು ತನ್ನ ಇಚ್ಛಾ ಮಾತ್ರದಿಂದ ಅವನೇನು ಪ್ರಿಯನಾಗುವುದಿಲ್ಲ. ಅಥವಾ ಹೆಂಡತಿ ಬಯಸ್ತಾಳೆ, ನನ್ನ ಗಂಡನಿಗೆ ನನ್ನ ಮೇಲೆ ಬಹಳ ಅಭಿಮಾನ ಬೇಕು, ಭಾರಿ ಪ್ರೀತಿ ಇರಬೇಕು ಅಂತ. ನವ ಅರೆ ಜಾಯ ಕಾಮ ಯಜಾಯ ಪ್ರಿಯ ಭವತಿ, ಆತ್ಮನಸ್ತು ಕಾಮ ಯಜಾಯ ಪ್ರಿಯ ಭವತಿ. ಇಲ್ಲಿ ಕಾಮಾಯ ಅಂದ್ರೆ ಕಾಮೇನ, ಜಾಯಾಯ ಕಾಮೇನ, ಆ ಹೆಂಡತಿ ಬಯಸಿದ್ಲು ಅಂತ ಅದರಿಂದ ಗಂಡ ಪ್ರಿಯನಾಗೋದಲ್ಲ. ಪರಮಾತ್ಮನ ಸಂಕಲ್ಪಕ್ಕೆ ಬಂತು, ಗಂಡ ಪ್ರಿಯನಾದ, ಹೆಂಡತಿ ಪ್ರಿಯಳಾದಷ್ಟೇನೆ. ನವ ಅರೆ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯ ಭವಂತಿ. ಮಕ್ಕಳು ಪ್ರೀತಿ ಪಾತ್ರರಾಗಿರ್ಬೇಕು ಅಂದ್ರೆ ಭಗವಂತನ ಸಂಕಲ್ಪಕ್ಕೆ ಬಂದ್ರೆ ಆಗ್ತಾರೆ. ಮಕ್ಕಳು ಇಚ್ಛೆ ಪಟ್ರೆ, ನನ್ನ ತಂದೆ ತಾಯಿಗಳು ನನ್ನ ಮೇಲೆ ಬಹಳ ಪ್ರೀತಿ ಇಡ್ಲಿ ಅಂತ ಮಗ ಇಚ್ಛೆ ಪಟ್ರೆ ಆಗ್ತದೆ ಅಂತ ನಿಯಮ ಇಲ್ಲ. ಎಲ್ಲ ಭಗವಂತನ ಇಚ್ಛೆಗೆ ಬರಬೇಕು. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು, ಇದನ್ನೇ ಉಪದೇಶ ಮಾಡಿದ್ದು. ಕೊನೆಗೆ ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ, ಒಬ್ಬ ಮನುಷ್ಯ ತನ್ನನ್ನು ತಾನು ಪ್ರೀತಿಸ್ತಾನೆ. ಅದು ತನ್ನ ಇಚ್ಛೆಯಿಂದ ತನ್ನ ಸ್ವರೂಪ ತಾನು ಪ್ರೀತಿಸೋದಲ್ಲ, ಭಗವಂತನ ಸಂಕಲ್ಪದಿಂದ ತಾನು ತನಗೆ ಪ್ರಿಯ. ಎಲ್ಲರೂ ಎಷ್ಟು ಪ್ರಸಂಗ ಬಂದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ತನ್ನ ಮೇಲೆ ತನಗೆ ಬಹಳ ಪ್ರೀತಿ ಇದೆ. ಅದು ತನ್ನ ಸಂಕಲ್ಪದಿಂದ ಅಲ್ಲ, ಪರಮಾತ್ಮನ ಇಚ್ಛೆಯಂತೆ. ಕೆಲವು ಸಲ ಪರಮಾತ್ಮನ ಇಚ್ಛೆ ಇದ್ದಿಲ್ಲ ಅಂತಾದ್ರೆ ತನ್ನ ಮೇಲೆ ತನಗೆ ದ್ವೇಷ ಬರ್ತದೆ. ಆವಾಗ ಆತ್ಮಹತ್ಯೆ ಮಾಡ್ಕೋತಾರೆ, ಮಾಡಿಕೊಂಡು ನರಕಕ್ಕೆ ಬೀಳ್ತಾರೆ, ಅಂದಂತ ಮನಸ್ಸಿಗೆ ಬೀಳ್ತಾರೆ, ದುಃಖ ಪಡ್ತಾರೆ. ಯಾಕೆ? ಭಗವಂತನ ಸಂಕಲ್ಪದಿಂದ. ತಮ್ಮ ಸಂಕಲ್ಪದಿಂದ ತಮ್ಮ ಸ್ವರೂಪವನ್ನು ತಾವು ಪ್ರೀತಿಸೋದಲ್ಲ, ಎಲ್ಲ ಭಗವಂತನ ಇಚ್ಛಾಧೀನ. ಅಂಥ ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅಂಥ ಪರಮಾತ್ಮನ ದರ್ಶನಕ್ಕಾಗಿ ಶ್ರವಣ ಮನನಾದಿಗಳನ್ನು ಮಾಡಬೇಕು ಅಂತ ಮೈತ್ರೇಯಿಗೆ ಉಪದೇಶ ಮಾಡಿದರು. ಆ ಪರಮಾತ್ಮನನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗಾಗ್ತದೆ ಅಂತ. ಅವನೇ ಪ್ರಧಾನ, ಆದ್ರಿಂದ ಪ್ರಧಾನವನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗಾಯ್ತು. ಒಂದು ಊರಿಗೆ ಹೋದಾಗ ಪ್ರಧಾನವಾದ ಏರಿಯಾಗಳನ್ನು ನೋಡಿಬಿಟ್ರೆ ಎಲ್ಲ ನೋಡಿದ ಹಾಗಾಯ್ತು. ಪ್ರಧಾನ ವ್ಯಕ್ತಿಯನ್ನು ನೋಡಿದ್ರೆ ಎಲ್ಲರನ್ನೂ ಕಂಡ ಹಾಗೆ ಆಯಿತು. ಪ್ರಧಾನರಾದವರಿಗೆ ಆಮಂತ್ರಣ ಕೊಟ್ಟರೆ ಎಲ್ಲರಿಗೂ ಕೊಟ್ಟ ಹಾಗಾಯಿತು. ಆ ಕೂಸುಗಳಿಗೆಲ್ಲ ಹೋಗಿ ನೀನು ಬಾ ಅಂತ ಆಮಂತ್ರಣ ಕೊಡಬೇಕಾಗಿಲ್ಲ. ಅವನೇ ಪ್ರಧಾನ, ಎಲ್ಲವೂ ಅವನ ಅಧೀನ. ಯಾರಾದರೂ ಇದನ್ನು ವ್ಯತ್ಯಾಸವಾಗಿ ತಿಳ್ಕೊಂಡ್ರೆ ಅವರು ಅಂಧಂತಮಸ್ಸಿನಲ್ಲಿ ಬೀಳ್ತಾರೆ. ಎಲ್ಲ ಪರಮಾತ್ಮನ ಅಧೀನ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ದುಂದುಭಿ, ನಗಾರಿ ಹೊಡೆದಾಗ ಶಬ್ದ ಉಂಟಾಗ್ತದೆ. ಈ ಶಬ್ದ ಎಲ್ಲಿಂದ ಬಂತು? ನಗಾರಿಯಿಂದಲೇ ಬಂತು. ಅದು ಬಿಟ್ಟು ಜಾಗಂಟೆಯಿಂದ ಬಂತು ಅಂತ ಹೇಳ್ತಾರೆ ಯಾರಾದ್ರು. ನಗಾರಿ ಹೊಡೆದಾಗ ಬಂದ ಶಬ್ದವನ್ನ ಇದು ತಾಳದ ಶಬ್ದ, ಜಾಗಂಟೆ ಶಬ್ದ ಅಂತ ಹೇಳಿದ್ರೆ ಅವಿವೇಕ ಹೌದು ಅಲ್ಲ? ಅಂತ ಪರಮಾತ್ಮನಿಂದ ಹುಟ್ಟಿದ ಜಗತ್ತನ್ನ ಪರಮಾತ್ಮನಿಂದ ಹುಟ್ಟಿತಿದ್ದು, ಅವನೇ ಜಗತ್ ಕಾರಣ ಅಂತ ತಿಳ್ಕೊಳ್ಬೇಕು. ಶಿವ ಜಗತ್ ಕಾರಣ ಅಂತ ತಿಳ್ಕೊಂಡ್ರೆ ಏನ್ ಹೇಳಿದಂಗಾಯ್ತು? ನಗಾರಿ ಹೊಡೆದಾಗ ಬಂದ ಶಬ್ದ ಅದು ತಾಳದಿಂದ ಬಂತು ಅಂತ ಹೇಳಿದಾಗ ಆಗ್ತದೆ. ಜಾಗಂಟೆ ಹೊಡೆದಾಗ ಬಂದ ಶಬ್ದ ಜಾಗಂಟೆದ್ದು, ತಾಳದಿಂದ ಹಾಕಿದ ಶಬ್ದ ತಾಳದ್ದು, ನಗಾರಿಯಿಂದ ಬಂದ ಶಬ್ದ ನಗಾರಿದ್ದು. ಅದರಂತೆ ಪರಮಾತ್ಮನಿಂದ ಹುಟ್ಟಿದ ಪ್ರಪಂಚಕ್ಕೆಲ್ಲ ಪರಮಾತ್ಮನೇ ಜಗತ್ ಕಾರಣ ಹೊರತು ಇನ್ನೊಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದರ ಅಧೀನ ಅಂತ ತಿಳ್ಕೋಬಾರ್ದು. ಶಂಖ ಊದಿದಾಗ ಬಂದ ಧ್ವನಿ ಅದು ಶಂಖದಿಂದಲೇ ಬಂದದ್ದು, ವೀಣೆ ನುಡಿಸಿದಾಗ ಬಂದದ್ದು ವೀಣೆಯಿಂದಲೇ, ಅದು ಇನ್ನೊಂದರ ಅಧೀನವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮನೇ ಸರ್ವ ಸೃಷ್ಟಿಕರ್ತ, ಅವನೇ ಶಾಸ್ತ್ರಕರ್ತಾನೂ ಹೌದು. ಒಂದು ಕಟ್ಟಿಗೆಗೆ ಉರಿ ಹಚ್ಚಿದಾಗ ಅದರಿಂದ ಹೊಗೆ ಬರುತ್ತೆ, ಕಿಡಿ ಬರ್ತದೆ, ಜ್ವಾಲೆ ಬರ್ತದೆ. ಅದರಂತೆ ಪರಮಾತ್ಮನಿಂದಲೇ ಮಹಾಗ್ರಂಥಗಳು, ಅಲ್ಪ ಗ್ರಂಥಗಳು, ಬ್ರಹ್ಮಸೂತ್ರ, ವೇದ ಎಲ್ಲ ಅವನಿಂದಲೇ ಬಂತು. ಒಂದು ಕಟ್ಟಿಗೆ ಉರಿ ಹಚ್ಚಿದಾಗ ಹೇಗೆ ಹೊಗೆ, ಜ್ವಾಲೆ, ಇಲೆ ಬರುತ್ತೆ, ಅದರಂತೆ ಪರಮಾತ್ಮನೇ ಸರ್ವಶಾಸ್ತ್ರಕರ್ತ, ಅವನೇ ಸರ್ವ ಸೃಷ್ಟಿಕರ್ತ, ಅವನೇ ಆಶ್ರಯ. ಉಪ್ಪು ತಗೊಂಡು ನೀರಿಗೆ ಹಾಕಿದರೆ ನೀರಿಗೆ ಆಶ್ರಯ ಯಾವುದು? ಉಪ್ಪು. ನೀರು, ಇದು ಉಪ್ಪಿಗೆ ಆಶ್ರಯ ನೀರು.
ಉಪ್ಪಿಗೆ ಆಶ್ರಯ ನೀರು. ಆ ನೀರು ಎಲ್ಲೋ ಚೆಲ್ತೀವಿ, ಎಲ್ಲದಕ್ಕೂ ಆಶ್ರಯ ಯಾವುದು? ಸಮುದ್ರ. ಕೊನೆಗೆಲ್ಲ ಹೋಗಿ ಹೋಗಿ ಸೇರೋದು ಸಮುದ್ರಕ್ಕೆ. ಅದರಂತೆ ಮೋಕ್ಷದಲ್ಲಿಯೂ ಕೂಡ ಹೇಗೆ ಉಪ್ಪು ನೀರಿನಲ್ಲಿ ಕರಗಿ ನೀರಿನಲ್ಲಿ ಒಂದಾಗಿ ಬೆರೆತು ಬಿಡ್ತದೋ, ಅಂದರೆ ಮಿಶ್ರಣ ಹೊಂದದೋ, ಅದರಂತೆ ಪ್ರತಿಯೊಬ್ಬರೂ ಕೂಡ ಮೋಕ್ಷದಲ್ಲಿ ಪರಮಾತ್ಮನ ಬಳಿ ಸೇರಿಬಿಡ್ತಾರೆ. ಉಪ್ಪು ನೀರಿನಲ್ಲಿ ಸೇರುವಂತೆ ಸೇರ್ತಾರೆ. ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂತ ಕೊನೆಗೆ ಯಾಜ್ಞವಲ್ಕ್ಯರು ಹೇಳ್ತಾರೆ. ಸತ್ತ ಮೇಲೆ ಜ್ಞಾನ ಇರಲ್ಲ. ಪ್ರೇತ್ಯ ಅಂದರೆ ಸತ್ತ ಮೇಲೆ, ಸಂಜ್ಞಾ ನಾಸ್ತಿ, ಜ್ಞಾನ ಇರೋದಿಲ್ಲ. ಇದು ಸ್ವಲ್ಪ ಗೊಂದಲ ಆಯಿತು. ಏನರ್ಥ ಜ್ಞಾನ ಇರೋದಿಲ್ಲ ಅಂದರೆ? ಅವನು ಪೂರ ಜ್ಞಾನ ಕಳ್ಕೊಂಡು ಅಜ್ಞಾನಾವಸ್ಥೆಯಲ್ಲಿ ಮುಳುಗಿ ಬಿಡ್ತಾನೆ ಹಾಗಾದ್ರೆ ಮೋಕ್ಷ ಅಂದರೆ? ಅದಕ್ಕೆ ಹಾಗರ್ಥ ಅಲ್ಲ. ಕೆಲವರು ಹಾಗರ್ಥ ಮಾಡೋದುಂಟು, ಅವನಿಗೆ ಜ್ಞಾನ ಏನೂ ಇರೋದಿಲ್ಲ ಅಂತ, ಕಲ್ಲಿನ ಹಾಗಾಗಿ ಬಿಡ್ತಾನೆ ಅಂತ. ಅದರ್ಥ ಅಲ್ಲ. ಅವನಿಗೆ ಜ್ಞಾನ ಇರಲ್ಲ ಅಂದರೆ ಭೌತಿಕ ಜ್ಞಾನ ಇರೋದಿಲ್ಲ. ಭೌತಿಕ ವಸ್ತುಗಳು ಇರೋದಿಲ್ಲ ಮೋಕ್ಷದಲ್ಲಿ, ಭೌತಿಕ ಇಂದ್ರಿಯನೂ ಇರೋದಿಲ್ಲ. ಈ ಭೌತಿಕ ಜ್ಞಾನ ಅಲ್ಲಿರೋದಿಲ್ಲ. ಅಲ್ಲಿ ಸ್ವರೂಪ ಜ್ಞಾನ ಅಂತ ಬೇರೆನೇ ಜ್ಞಾನ ಇರ್ತದೆ. ಸ್ವರೂಪೇಂದ್ರಿಯ, ಅಲ್ಲಿರುವ ಅಪ್ರಾಕೃತ ವಸ್ತುಗಳು, ಅದರ ಜ್ಞಾನ ಇರ್ತದೆ ಹೊರತು ಈ ಭೌತಿಕ ಪ್ರಪಂಚದ ಜ್ಞಾನ ಇರಲ್ಲ. ಅಥವಾ ಅವನು ಹೋದ ಮೇಲೆ ಸಂಸಾರಿಗಳಿಗೆ ಅವನ ಜ್ಞಾನ ಇರಲ್ಲ. ಒಬ್ಬ ಜೀವ ಮುಕ್ತನಾದ ಮೇಲೆ, ಪರಮಾತ್ಮನಲ್ಲಿ ಹೋಗಿ ಆಶ್ರಯ ಪಡೆದು ಸೇರಿದ ಮೇಲೆ ಅವನನ್ನು ಮತ್ತೆ ವ್ಯವಹಾರ ಮಾಡಲಿಕ್ಕೆ ಆಗುವುದಿಲ್ಲ ಸಂಸಾರಿಗಳಿಗೆ ಅವನ ಜೊತೆಗೆ. ಯಾಕೆ? ಅವನ ಜ್ಞಾನವೇ ಇರೋದಿಲ್ಲ. ಹೀಗರ್ಥ. ಅಥವಾ ಇನ್ನೊಂದರ್ಥನೂ ಹೇಳೋದುಂಟು, ಮೋಕ್ಷದಲ್ಲಿ ಯಾವುದೂ ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆಗ ನ ಪ್ರೇತ್ಯ ಸಂಜ್ಞಾ ಅಸ್ತಿ ಯತ್ರ ಹಿ ದ್ವೈತಮೇವ ಹೋತಿ ತತ್ ಕೇನಕಂ ಪಶ್ಯೇತ್ ಯತ್ರ ಹಿ ಅದ್ವೈತ. ಈಗ ಮೋಕ್ಷದಲ್ಲಿ ಏನೂ ಇರೋದಿಲ್ಲ ಅಂತ ಹೇಳಿಬಿಟ್ರೆ ಏನು ನೋಡಬೇಕು? ಯಾವುದನ್ನು ಮೂಸಬೇಕು? ಯಾವುದನ್ನು ತಿನ್ನಬೇಕು? ಯಾವುದನ್ನು ನೋಡಬೇಕು? ನೋಡಲಿಕ್ಕೆ, ತಿನ್ನಲಿಕ್ಕೆ, ಮೂಸಲಿಕ್ಕೆ ಯಾವುದೂ ಇಲ್ಲ ಅಂತಾಯಿತು. ದ್ವೈತಮೇವ ಭವತಿ, ಭಿನ್ನವಾದ ಪ್ರಪಂಚ ಏನಾದರೂ ಇದ್ದಿದ್ರೆ ಆಗ ಅದನ್ನು ನೋಡೋದು, ಮೂಸೋದು, ತಿನ್ನೋದು, ಆನಂದ ಪಡೋದು ಆಗ್ತದೆ. ಏನೂ ಇಲ್ಲ ಮೋಕ್ಷದಲ್ಲಿ, ಯಾವುದೂ ಇರೋದಿಲ್ಲ, ಚೈತನ್ಯ ಮಾತ್ರ ಇರ್ತಾನೆ ಅಂತಂದ್ರೆ ಅವನಿಗೆ ಸುಖ ಹೇಗೆ? ಅದರಿಂದ ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂದರೆ ಯಾವುದೂ ಇರೋದಿಲ್ಲ ಅಂತ ಆದರೆ ಅವನಿಗೆ ಸುಖವೇ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಆತ್ಮ ಒಬ್ಬನೇ ಉಳಿತಾನೆ, ಇನ್ನೊಂದು ವಸ್ತು ಇಲ್ಲೇ ಇಲ್ಲ ಅಂತ ಆದಲ್ಲಿ ಆವಾಗ ಅವನಿಗೆ ಜ್ಞಾನವೇ ಇಲ್ಲ ಅಂತ ಆದೀತು. ಆದ್ದರಿಂದ ಎಲ್ಲವೂ ಇರ್ತದೆ, ಹಾಗೆ ತಿಳ್ಕೊಳ್ಬೇಕು. ನಪ್ರೇತ್ಯ ಸಂಜ್ಞೆ ಅಷ್ಟೇ ಅಂದರೆ ಅಲ್ಲಿ ಬರೇ ಅದ್ವೈತ ಅಂತ ಆಗಿಬಿಟ್ರೆ, ಅಂದರೆ ಆತ್ಮ ಒಬ್ಬನೇ ಇರ್ತಾನೆ, ಇನ್ನೇನು ಇರೋದಿಲ್ಲ ಅಂತ ಆದರೆ ಆವಾಗ ಸತ್ತ ಮೇಲೆ ಏನೂ ಜ್ಞಾನ ಇಲ್ಲ ಅಂತ ಆದೀತು. ಆದರೆ ಜ್ಞಾನ ಬೇಕು, ಅದಕ್ಕೋಸ್ಕರ ಎಲ್ಲವನ್ನು ಸತ್ಯ ಅಂತ ಒಪ್ಪಬೇಕು ಮೋಕ್ಷದಲ್ಲಿ. ಹೀಗೆ ತರ್ಕ ಅಂತ ಕರೀತಾರೆ ಇದಕ್ಕೆ. ಇನ್ನೊಂದಿದ್ರೆ ನೋಡ್ಬೋದು, ಇಲ್ಲೇ ಇಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಆ ರೀತಿ ಅರ್ಥ ಮಾಡಿ. ಆದ್ದರಿಂದ ಮೋಕ್ಷದಲ್ಲಿ ಅದ್ವೈತ ಅನ್ನೋದು ಇರೋದಿಲ್ಲ, ಸರ್ವೈಕ್ಯ ಅಲ್ಲ, ಎಲ್ಲ ಭಿನ್ನ ಭಿನ್ನ ಪದಾರ್ಥಗಳು ಇದ್ದೇ ಇರ್ತದೆ ಅನ್ನೋದನ್ನು ಕೂಡ ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂತ ಹೇಳ್ತದೆ. ಯಾವುದೂ ಇರೋದಿಲ್ಲ ಅಂತಂದ್ಮೇಲೆ ಸತ್ ಮೇಲೆ ಜ್ಞಾನವೇ ನಶ್ಯಾತ್, ಜ್ಞಾನವೇ ಇಲ್ಲ ಅಂತ ಆದೀತು. ಆದ್ದರಿಂದ ಎಲ್ಲವನ್ನು ಒಪ್ಪಬೇಕು ಅನ್ನೋ ಅಭಿಪ್ರಾಯದಿಂದ ಆ ಮಾತು ಹೊರಟಿದೆ. ಅವಳೇ ಕೇಳ್ತಾಳೆ ಮೈತ್ರಿ, ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂದ್ರೆ ಏನರ್ಥ ಅಂತ ಅವಳೇ ಕೇಳಿದಾಗ ಇವರು ವಿವರಣೆ ಕೊಡ್ತಾರೆ. ಜ್ಞಾನ ಇರೋದಿಲ್ಲ ಅಂತ ಅರ್ಥ ಅಲ್ಲ ಮೈತ್ರಿ, ಯಾವ ವಸ್ತುವೂ ಇರೋದಿಲ್ಲ ಅಂತಾದರೆ ಜ್ಞಾನ ಇಲ್ಲ ಅಂತ ಆದೀತು. ಆದರೆ ಜ್ಞಾನ ಬೇಕು, ಅದಕ್ಕೋಸ್ಕರ ಎಲ್ಲ ವಸ್ತುಗಳನ್ನು ಮೋಕ್ಷದಲ್ಲಿ ಒಪ್ಪಬೇಕು. ಈ ರೀತಿ ವಿವರಣೆ ಕೊಡ್ತಾರೆ ಅವರೇ. ಅಥವಾ ಇನ್ನೊಂದು ಹೇಳ್ಬೋದು, ದ್ವೈತಮೇವ ಭವತಿ ಅಂದರೆ ಮನಸ್ಸು ಬೇರೆ ಕಡೆ ಹೋದರೆ ಆವಾಗ ಧ್ಯಾನ ಮಾಡಿದ್ರು ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ. ಧ್ಯಾನಕ್ಕೆ ಅಂತ ಕೂತಿರ್ತಾನೆ, ದ್ವೈತಮೇವ ಭವತಿ, ಮನಸ್ಸು ಅನ್ಯ ಮನಸ್ಕಾಗಿದ್ದರೆ ಆವಾಗ ಧ್ಯಾನ ನಡೆಯುವುದಿಲ್ಲ. ಎತ್ರತ್ತು ಅದ್ವೈತಂ, ಅದ್ವೈತ ಇದ್ದರೆ
ಅವಾಗ ನ ಪ್ರೇತ್ಯ ಸಂಜ್ಞಾ ಅಸ್ತಿ. ಅದ್ವೈತ ಅಂದರೆ ಏಕಮನಸ್ಕತೆ ಬೇಕು. ಕೇವಲ ಮನಸ್ಸು ಪರಮಾತ್ಮನಲ್ಲಿ ಮಾತ್ರ ಇಟ್ವಿ ಅಂತಾದರೆ ಆಗ ಬೇರೆ ಯಾವುದು ಕಾಣಿಸೋದೇ ಇಲ್ಲ, ಪರಮಾತ್ಮ ಕಾಣಿಸ್ತಾನೆ. ಇದು ಒಂದರ್ಥ. ಹೀಗೆ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಮೋಕ್ಷ ಸಾಧನವಾದ ಸಂಪತ್ತನ್ನು ಕೊಟ್ಟು ಹೋಗ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಈ ಸಂಗ್ರಹಣವಾದವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಭಾನುವಾರ ಮತ್ತೆ ಮುಂದುವರಿಸ್ತೇನೆ. ಕೃಷ್ಣಾರ್ಪಣ. ಹರೇ ನಮಃ. ಶ್ರೀವಾಸ ಸಂಸ್ಥೆ ಗುರುಭ್ಯೋ ಪರಮ ಪೂಜ್ಯ ಶ್ರೀ ಶ್ರೀಪಾದರಿಗೆ ಅನಂತಾಂತ ನಮಸ್ಕಾರಗಳು. ಬಹಳ ಅಪೂರ್ವವಾದ ವಿಷಯಗಳನ್ನು ಪರಮ ಪೂಜ್ಯ ಶ್ರೀಪಾದರು ತಿಳಿಸ್ಕೊಟ್ರು. ಮೈತ್ರಿ ಬ್ರಾಹ್ಮಣ, ಶಿಶು ಬ್ರಾಹ್ಮಣ, ಮತ್ತೆ ಸಪ್ತಾನ ಬ್ರಾಹ್ಮಣ, ಕುಶಾಪತ್ಯ ಬ್ರಾಹ್ಮಣ, ಬ್ರಹ್ಮದೇವರು ವಾಯುದೇವರನ್ನು ಹುಟ್ಟಿದ್ರು. ಅದು ಅಪೂರ್ವವಾದ ವಿಷಯ. ಅದು ನಮ್ಗೆ ಗೊತ್ತಿರಲಿಲ್ಲ ಅದು ಆ ವಿಷಯ. ಮತ್ತೆ ಒಳಗಿನ ಜ್ಞಾನ, ಹೊರಗಿನ ಜ್ಞಾನ, ಅದ್ರ ಬಗ್ಗೆ ಬಹಳ ಅಪೂರ್ವವಾಗಿದ್ದು ಇವತ್ತು ಇವರು ತಿಳಿಸ್ಕೊಟ್ರು. ಎಲ್ಲ ಭಕ್ತರ ಪರವಾಗಿ ಪರಮ ಪೂಜ್ಯ ಶ್ರೀ ಶ್ರೀಪಾದರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ, ಗುರುಗಳಿಗೆ ಈ ರೀತಿ ನಮ್ಗೆ ಅನುಗ್ರಹ ಮಾಡ್ಲಿ ಅಂತ ಮುಂದಿನ ಭಾನುವಾರ ಮತ್ತೆ ನಾವು ಭೇಟಿ ಅಂತ ಹೇಳಿ ಇವತ್ತಿನ ಈ ಉಪನ್ಯಾಸದ ಚಿಂತನೆಯನ್ನು ನಮ್ಮ ಗುರುಗಳ ಅಂತರ್ಯಾಮಿ ಆಗಿರೋ ಮಧ್ವರದ ಶ್ರೀ ರಾಮಚಂದ್ರ ದೇವರು ಅಭಿನ್ನ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡಿ ಶ್ರೀಕೃಷ್ಣ ಅರ್ಪಣೆ. ಗುರು ನಮಸ್ಕಾರ ಸ್ವಾಮಿ. ನಮಸ್ಕಾರ ಸರ್. ಶ್ರೀಗಳಿಗೆ ನಮಸ್ಕಾರ. ಶ್ರೀಗಳಿಗೆ ನಮಸ್ಕಾರ. ನಾರಾಯಣ. ಎಲ್ಲ ಭಕ್ತರಿಗೆ ನಮಸ್ಕಾರಗಳು. ಇವತ್ತು ತಾವೆಲ್ಲ ಬಂದಿದ್ದಕ್ಕೆ ಅಭಿನಂದನೆಗಳು. ಮತ್ತೆ ಇದೇ ರೀತಿ ನಮ್ಮ ಗುರುಗಳ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ, ಮುಂದಿನ ಶನಿವಾರ ನಮ್ಗೆ ಇಲ್ಲಿ US ಟೈಮಲ್ಲಿ 7 ಗಂಟೆ. ಐ ಥಿಂಕ್ ಮುಂದಿನ ಭಾನುವಾರ ಟೈಮ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ಅದು ಲೆಟ್ ಯು ನೋ ಅಬೌಟ್ ದಟ್. ಅದು 1 hour ಮುಂದೆ ಹೋಗ್ತೀವಲ್ಲ, ಆ ವಿಷಯ ಅದು ನೋಡ್ಕೊಂಡು ಹೇಳ್ತೀನಿ. ಅಲ್ಲಿ ಸಂಡೇ ನೋಟ್ ಅಬೌಟ್ ದಟ್. ಆದರೆ ಅವ್ರ ಟೈಮ್ 8 ಅವರು ಗುರುಗಳು ಪ್ರಿಫರ್ ಮಾಡ್ತಾರೆ. ಒಂದು ಸ್ವಲ್ಪ ಮಾತಾಡ್ಬಿಟ್ಟು ನಾನು ಟೈಮ್ ಕಳ್ಸ್ಕೊಡ್ತೀನಿ. ಎಲ್ಲ ಭಕ್ತರಿಗೆ ನಮಸ್ಕಾರಗಳು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಭಗವಂತನ ಅರ್ಪಣೆ ಮಾಡೋಣ. ಶ್ರೀ ಕೃಷ್ಣ ಅರ್ಪಣೆ. ಧನ್ಯವಾದಗಳು. ನಮಸ್ಕಾರ.